ಹಲೋ ಹಲೋ ಕೇಳಿಸ್ತಾ ಇದೆ ಸರ್. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. Okay. So good morning to everyone. So thank you for giving this opportunity. Sorry for this interruptions and technical issues that were. So I'm thankful for everyone for giving this opportunity to share the GST provisions applicable to the ULPs. So while discussing this GST provisions applicable to the ULPs, so let us will make it as a more interactive sessions. If you have any doubts relating to the GST provisions applicable to the GST, whether it's the taxability or it may be exemptions or filing of the returns or it may be a TDS or ಯಾವುದೇ issue ಬಗ್ಗೆ ಇದ್ರುನು, let us in the last minute we will keep it for the sharing of that you are discussing your the doubts ಇರಬಹುದು ಅಥವಾ ನಿಮ್ಮ ಏನೇ clarification ಬೇಕಿದ್ರು. So at end ಅಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ. Let us again proceed for the GST basic provisions, how it's going to be applicable for the ULPs. So ಈ ಒಂದು ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಸೊ ULP ಅಪ್ಲಿಕೇಬಲ್ ಅಂದ್ರೆ ಏನೇನ್ ಎಕ್ಸಂಪ್ಷನ್ ಸಿಗುತ್ತೆ, ದಟ್ ಇಸ್ ಎಕ್ಸಂಪ್ಷನ್ ಅವೈಲಬಲ್ ಅಂಡರ್ ದ GST ಟು ದ ULPs ಅನ್ನ ಡಿಸ್ಕಸ್ ಮಾಡೋದು. ಮತ್ತೆ ವಾಟ್ ಆರ್ ಆಲ್ ದ ಟ್ಯಾಕ್ಸಬಲ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ULPs, ಯಾವ ಸರ್ವಿಸಸ್ ಅಥವಾ ಸೇಲ್ ಆಫ್ ಗೂಡ್ಸ್ ಮೇಲೆ ಅವರು GST ಅನ್ನ ಕಟ್ಟಬೇಕು ಆ ಪ್ರಾವಿಷನ್ಸ್ ಅನ್ನ ವಿಲ್ ಡಿಸ್ಕಸ್ ಮಾಡೋಣ, ಇನ್ಕ್ಲೂಡಿಂಗ್ ದ ಗ್ರೌಂಡ್ ರೆಂಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ರೆಂಟ್ ಆಗಿರ್ಬೋದು, ಸೇಲ್ ಆಫ್ ಸ್ಕ್ರಾಪ್ ಆಗಿರ್ಬೋದು. ಸೊ ದಟ್ ವಿಲ್ ಡಿಸ್ಕಸ್ ದಟ್ ಒನ್. ಮೋರ್ ಇಂಪಾರ್ಟೆಂಟ್, ನೀವು ಏನ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಮೈಂಟೈನ್ ಮಾಡಬೇಕಾಗುತ್ತೆ. ಸೊ ಈಗ ಪ್ರೆಸೆಂಟ್ ಸಿಚುಯೇಷನ್ಸ್ ಗೆ ನೀವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಕಟ್ಟಿಬಿಟ್ಟಿದಂಗೆ ನಿಮ್ದು ಲೈಬಿಲಿಟೀಸ್ ಅಥವಾ ನಿಮ್ಮ ಡ್ಯೂಟೀಸ್ ಅನ್ನ ಎಂಡ್ ಆಗೋದಿಲ್ಲ. ಡಾಕ್ಯುಮೆಂಟೇಶನ್, ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಏನ್ ಮೇಂಟೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ ಆಲ್ಸೋ ವಿಲ್ ಡಿಸ್ಕಸ್ ವಿತ್ ರಿಗಾರ್ಡಿಂಗ್ ದ ಇನ್ವಾಯ್ಸ್, ಡೆಬಿಟ್ ನೋಟ್ಸ್ ಇರ್ಬೋದು, ಕ್ರೆಡಿಟ್ ನೋಟ್ಸ್ ಇರ್ಬೋದು, ನಿಮ್ಮ ಕಾಂಟ್ರಾಕ್ಟ್ಸ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು. ನೀವು ಇನ್ಪುಟ್ ಟ್ಯಾಕ್ಸ್ ಅನ್ನ ಅವೈಲ್ ಮಾಡಿದಾಗ ಅಲ್ಲಿ ರಿಲೇಟೆಡ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. So particularly ಈಗ ಮ್ಯಾನ್ ಪವರ್ ಇಸ್ ದ ಮೇಜರ್ ಕಾಸ್ಟ್ ಕಾಂಪೋನೆಂಟ್ ಇನ್ ದ ಎವ್ರಿ ULPs. ಅಂದ್ರೆ ಹೆಚ್ಚಿಗೆ ಅಮೌಂಟ್ ಅನ್ನ ಲೇಬರ್ ಚಾರ್ಜಸ್ ಆಗಿ ಅಥವಾ ಲೇಬರ್ ಚಾರ್ಜಸ್ ಆಗಿ ಕೊಡ್ತಾ ಹೋಗ್ತೀರಾ. ಇಟ್ ಮೇ ರಿಲೇಟೆಡ್ ಟು ದ ವಾಟರ್ ಸಪ್ಲೈ ಇರ್ಬೋದು ಅಥವಾ SWA ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಏರಿಯಾ ಆಗಿರ್ಬೋದು. ಸೊ ಲೇಬರ್ ಚಾರ್ಜಸ್ ಅನ್ನ ಮೇಜರ್ ಕಾಂಪೋನೆಂಟ್ ಆಫ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಸೊ ದಟ್ ಆಲ್ಸೋ ವಿಲ್ ಎಕ್ಸ್ಕ್ಲೂಸಿವ್ಲಿ ಡಿಸ್ಕಸಿಂಗ್ ಅಬೌಟ್ ದ ಟ್ಯಾಕ್ಸಬಿಲಿಟಿ ಆಫ್ ದ ಮ್ಯಾನ್ ಪವರ್ ಕಾಂಪೋನೆಂಟ್ ತಕೊಂಡು. ಅಂದ್ರೆ ಬೇರೆ ಕಡೆಯಿಂದ ನೀವು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದಾಗ ವೆದರ್ ಯು ಆರ್ ಲಯಬಲ್ ಟು ಗಿವ್ ದ GST ಕಾಂಪೋನೆಂಟ್ಸ್, GST ಟ್ಯಾಕ್ಸ್ ಕಾಂಪೋನೆಂಟ್ ಅನ್ನ ಸರ್ವಿಸ್ ಪ್ರೊವೈಡರ್ ಮಾಡ್ಬೇಕಾಗಿರೋದಕ್ಕೆ ಅವ್ರಿಗೂ ಕೊಡ್ಬೇಕಾ ಇಲ್ವಾ ಆ ಇಶ್ಯೂಸ್ ಅನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ TDS, GST ಯಾವ ರೀತಿ ಅಪ್ಲೈ ಆಗುತ್ತೆ, GST ರಿಟರ್ನ್ಸ್ ಏನ್ ಫೈಲ್ ಮಾಡ್ಬೇಕಾಗುತ್ತೆ, ಸೊ ಎಷ್ಟೊಂದು ಅಮೌಂಟ್ ಅನ್ನ ಡಿಡಕ್ಟ್ ಮಾಡಬೇಕು, ದಟ್ ವಿಲ್ ಡಿಸ್ಕಸ್ ದಟ್ ಒನ್. ಮತ್ತೆ ರೆಗ್ಯುಲರ್ ರಿಟರ್ನ್ಸ್ ಅನ್ನ GST ನಲ್ಲಿ ಏನ್ ಫೈಲ್ ಮಾಡಬೇಕು. ದೀಸ್ ಆರ್ ಆಲ್ ದ ಕೀ ಏರಿಯಾಸ್ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಸೊ ಫಾರ್ ದ ಟುಡೇಸ್ ಟೆಕ್ನಿಕಲ್ ಸೆಷನ್. GST ನಲ್ಲಿ ಏನೇನ್ ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾರೆ. ಸೊ ನಾವು ಹಿಂದೆ ತಿಳ್ಕೊಂಡಂಗೆ ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ ದಿ GST, ದಟ್ ಇಸ್ ಬಿಫೋರ್ 1/7/2017 ಗಿಂತ ಮುಂಚಿತವಾಗಿ there are different taxes levied by the central government, state government, different taxes ಅನ್ನ ಲೆವಿ ಮಾಡ್ತಾರೆ because the constitution is authorizing to levy the taxes by the state government separately, central government separately. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನವರು ಅವ್ರ ಟ್ಯಾಕ್ಸಸ್ ಅನ್ನ ಹಾಕ್ತಾರೆ, ಆ ಟ್ಯಾಕ್ಸಸ್ ಅನ್ನ ರಿಕವರಿ ಮಾಡ್ಕೊಂಡು ಇಂಡಿಪೆಂಡೆಂಟ್ ರಿಕವರಿ ಮಾಡ್ತಾ ಇದ್ರು. ಸ್ಟೇಟ್ ಗವರ್ಮೆಂಟ್ ನವರು ಅವರೇ ಟ್ಯಾಕ್ಸಸ್ ಅನ್ನ ಹಾಕಿ ಅವರೇನ ರಿಕವರಿ ಮಾಡ್ತಾ ಹೋಗ್ತಾ ಇದ್ರು. ಸೊ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಎಕ್ಸೈಸ್ ಡ್ಯೂಟಿ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಲೆವೆಲ್ ವ್ಯಾಟ್ ಇರ್ಬೋದು. ಸೊ ಅದರ್ ಟ್ಯಾಕ್ಸಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು. ಸೆಂಟ್ರಲ್ ಗವರ್ಮೆಂಟ್ ಅವರು ಟ್ಯಾಕ್ಸಸ್ ಅನ್ನ ಲೆವಿ ಮಾಡಿದಾಗ ಸ್ಟೇಟ್ ಗವರ್ಮೆಂಟ್ ಅವರು ಟ್ಯಾಕ್ಸಸ್ ಅನ್ನ ಲೆವಿ ಮಾಡಕ್ ಹೋದಾಗ ಒರಿಜಿನಲ್ ಪ್ರೈಸ್ ಆಫ್ ದಿ ವ್ಯಾಲ್ಯೂಸ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸಸ್ ಅನ್ನ ಎರಡನ್ನೂ ಸೇರಿಸ್ಬಿಟ್ಟು ಅದ್ರ ಮೇಲೆ ಟ್ಯಾಕ್ಸಸ್ ಅನ್ನ ಬರ್ತಾ ಇತ್ತು. ಸೊ ಅವಾಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿ ದ ಪ್ರೈಸ್ ಆಫ್ ದಿ ಗೂಡ್ಸ್ ಸರ್ವಿಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಆಮೇಲೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲೂ ಡೂಪ್ಲಿಕೇಶನ್ ಆಫ್ ವರ್ಕ್ ಆಗ್ತಾ ಇತ್ತು. ಸ್ಟೇಟ್ ಗವರ್ಮೆಂಟ್ ಗೆ ಸಪರೇಟ್ ಆಗಿ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಅವ್ರದೇ ಸಪರೇಟ್ ಡಿಪಾರ್ಟ್ಮೆಂಟ್ ವಿಂಗ್ ಇರ್ತಾ ಇತ್ತು. ಸೊ ಸರ್ವಿಸ್ ಟ್ಯಾಕ್ಸ್ ಗೆ ಸಪರೇಟ್ ವಿಂಗ್, ಇದಕ್ಕೆ ಎಕ್ಸೈಸ್ ಡ್ಯೂಟಿಗೆ ಸಪರೇಟ್ ವಿಂಗ್ ಇರ್ತಾ ಇತ್ತು, ಇಲ್ಲಿ ವ್ಯಾಟ್ ಅಲ್ಲಿ ಸಪರೇಟ್ ವಿಂಗ್ ಇರ್ತಾ ಇತ್ತು. ಸೊ ಮತ್ತೆ ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಟ್ಯಾಕ್ಸಸ್ ಅನ್ನ ಕಲೆಕ್ಟ್ ಮಾಡಕ್ಕೆ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ವರ್ಕಿಂಗ್ ಫಾರ್ ದಿ ಕಲೆಕ್ಷನ್ ಆಫ್ ದಿ ಟ್ಯಾಕ್ಸ್ ಕಾಂಪೋನೆಂಟ್ಸ್ ಫಾರ್ ದಿ ಗವರ್ಮೆಂಟ್. ಸೊ ಇದನ್ನೆಲ್ಲಾನು ತೆಗೆದ್ಬಿಟ್ಟು ಒಂದೇ ಕಡೆ ಸಿಂಗಲ್ ಟ್ಯಾಕ್ಸಸ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ದೇ ವಿಲ್ ಅಮೆಂಡೆಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ದೇ ವಿಲ್ ಇಂಪ್ಲಿಮೆಂಟೆಡ್ ದ GST tax with effective from 1/7/2017. Under the GST Act, there are three, though it is a single tax applicable for all over India. Andre all over India ಒಂದೇ ಟ್ಯಾಕ್ಸ್ ಕಾಂಪೋನೆಂಟ್ ಅಪ್ಲೈ ಆಗ್ತಾ ಇದ್ರು. So
there are 3 types of the taxes we are going to levy, and there are 4 acts. Totally 5 acts is going to operation for administration of the GST. ಅದರಲ್ಲಿ ಮೊದಲನೇದು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ they are going to levy a part of the component of the tax under the Central Goods and Service Tax Act. State Goods and Service Tax Act, state government part of the taxes is going to levy under the State Goods and Service Tax Act, or if it is an union territory, so union territory is going to levy the taxes under the Union Territory Goods and Service Tax Act. ಇವೆರಡನ್ನು ಅಂದ್ರೆ ಸೆಂಟ್ರಲ್ ಸಿಜಿಎಸ್ಟಿ ಅಂಡ್ ಎಸ್ಜಿಎಸ್ಟಿ ಆರ್ ಯುಟಿಜಿಎಸ್ಟಿ ಈ ಎರಡು ಕಾಂಪೋನೆಂಟ್ ಅಟ್ ಎ ಟೈಮ್ ದೇ ಆರ್ ಗೋಯಿಂಗ್ ಟು ಲಿವಿ 50% will be the CGST and 50% will be the SGST, that is State Goods and Service Tax. If the transaction is taken place within the state, it is called as a intra-state supply of the goods or services. ಅಂದ್ರೆ ಒಂದೇ ಸ್ಟೇಟ್ ಒಳಗಡೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಗೂಡ್ಸ್ ಅನ್ನ ಸೆಲ್ ಮಾಡಿದಾಗ ಅಥವಾ ಬೈ ಮಾಡಿದಾಗ, ಸೊ ಇಟ್ ಇಸ್ ಕಾಲ್ಡ್ ಆಸ್ ಎ ಇಂಟ್ರಾ ಸ್ಟೇಟ್ ಸಪ್ಲೈ. ಅಂದ್ರೆ ಇದರಲ್ಲಿ ಅಲ್ಲಿ ನಾವು ಸೊ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ 50% ಲೆವಿ ಆಗುತ್ತೆ, ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ 50%. ಇಫ್ ದ ಟ್ಯಾಕ್ಸ್ ಅಪ್ಲಿಕಬಲ್ ರೇಟ್ ಇಸ್ 18%, 9% will be the CGST and 9% will be the SGST or UTGST is going to levy. If the transaction is taken place from one state to the another state, take for example ಕರ್ನಾಟಕದಿಂದ ತಮಿಳುನಾಡು, ಆಂಧ್ರ ಪ್ರದೇಶ ಅಥವಾ ಕರ್ನಾಟಕದಿಂದ ಮಹಾರಾಷ್ಟ್ರ ಗೂಡ್ಸ್ ಅನ್ನ ಸೆಲ್ ಮಾಡಿದ್ರೆ ಅಥವಾ ಅಲ್ಲಿಂದ ಬೈ ಮಾಡಿದ್ರೆ, ಸೊ ಅಟ್ ದಟ್ ಟೈಮ್ SGST ಅಥವಾ CGST SGST ಅಪ್ಲೈ ಆಗೋದಿಲ್ಲ. ಆ ಟೈಮ್ ಅಲ್ಲಿ IGST is going to applicable. So IGST integrated goods and service tax is going to applicable at the rate of 18% in our example. Andre full rate of taxes IGST anna central government is going to collect it, and applicable shares ಏನಿರುತ್ತೆ ಅದನ್ನ respective states ಗೆ share ಮಾಡ್ತಾ ಹೋಗುತ್ತೆ. In addition to this, ಅಂದ್ರೆ Central Goods and Service Tax Act, State Goods and Service Tax Act and Integrated Goods and Service Tax, ಈ act ಜೊತೆಗೆ for temporarily for compensating the states on loss of revenue on account of implementation of the GST. ಅಂದ್ರೆ GST ಇಂಪ್ಲಿಮೆಂಟ್ ಮಾಡೋದ್ರಿಂದ respective state governments ಏನ್ ಲಾಸ್ ಆಗ್ತಾ ಇದೆ ಆ ಲಾಸ್ ಅನ್ನ ಕಾಂಪನ್ಸೇಟ್ ಮಾಡೋದಕ್ಕೆ the central government is going to levy GST State Compensation Cess Act ಅಂತ ಒಂದು ಆಕ್ಟ್ ಇದೆ. This is for the temporary as of now. So 5 years they are going to collect the cess on the selected goods. ಆ ಗೂಡ್ಸ್ ಮೇಲೆ ಕಲೆಕ್ಟ್ ಮಾಡ್ಕೊಂಡು ಬಂದಿರತಕ್ಕಂತ ಸೆಸ್ ರೆವಿನ್ಯೂ ನಲ್ಲಿ ಸ್ಟೇಟ್ ಗವರ್ಮೆಂಟ್ ಆಗ್ತಕ್ಕಂತ ಲಾಸಸ್ ಅನ್ನ ರೀಇಂಬರ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಟೋಟಲಿ ದೇರ್ ಆರ್ 5 acts. One is Central Goods and Service Tax Act, State Goods and Service Tax Act, Union Territory Goods and Service Tax Act. Either of the one, state and union territory ಎರಡರಲ್ಲಿ ಒಂದು ಬರುತ್ತೆ. So if the transaction within the state, central state tax, state tax ಎರಡನ್ನು ಜಾಯಿಂಟ್ ಆಗಿ ಲೆವಿ ಆಗ್ತಾರೆ. ಒಂದು ಸ್ಟೇಟ್ ಇಂದ ಅನದರ್ ಸ್ಟೇಟ್ ಗೆ ಗೂಡ್ಸ್ ಅನ್ನ ಮೂವ್ಮೆಂಟ್ ಆದಾಗ ಅಥವಾ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದಾಗ IGST ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಸೊ GST State Compensation Cess Act is independently is going to operate that one. That's not relevant for our discussion. ಮತ್ತೆ GST ನಲ್ಲಿ ಎಷ್ಟು ರೇಟ್ಸ್ ಅನ್ನ ಈಗ ಅಟ್ ಪ್ರೆಸೆಂಟ್ ನೋಟಿಫೈ ಆಗಿದೆ. ಅಟ್ ಪ್ರೆಸೆಂಟ್ ಆಲ್ ದ ರೇಟ್ಸ್. One is nil rate, another one is zero rate. That will discuss the differences between the nil rate and zero rate. 0.1%, 0.25%, 3%, 5%, 12%, and 18%, and last one is 28%. These are the rates, applicable rates notified by the government on the various goods and services. What is the difference between the nil rate and zero rate? Nil rate anta ಹೇಳಿದ್ರೆ it is nothing but an exempted goods, that one. So no tax is applicable, the rate applicable is nil rate only. It may be exempted goods ಬಂದಾಗ ಅದು ಬರುತ್ತೆ. What is the zero rated? Zero rated ಅಂತ ಹೇಳಿದ್ರೆ it is a taxable goods only. Because of the export of such goods and services, the tax applicable becomes zero. For example, if the rate applicable, take for example medicines ತಗೊಂಡಾಗ ಆ ಮೆಡಿಸಿನ್ applicable rate 5% ಅಂತ ಹೇಳಿದ್ರೆ, ಅಥವಾ ಲ್ಯಾಪ್ಟಾಪ್ ಅನ್ನು ತಗೊಂಡಾಗ ಲ್ಯಾಪ್ಟಾಪ್ taxable is 18% ಅಂತ ಹೇಳಿದ್ರೆ, ಆ ಗೂಡ್ಸ್ ಅನ್ನ ನೀವು ಲ್ಯಾಪ್ಟಾಪ್ ಅನ್ನ ನೀವು ಬೇರೆ ಕಂಟ್ರಿ ಎಕ್ಸ್ಪೋರ್ಟ್ ಮಾಡಿದಾಗ ಅಪ್ಲಿಕಬಲ್ ರೇಟ್ 18% ಬರೋದಿಲ್ಲ, ಇಟ್ ಇಸ್ zero rate. So there are so many conditions the government imposed for the export of the goods. Subject to that condition, so ಆ goods ಅನ್ನ ಎಕ್ಸ್ಪೋರ್ಟ್ ಮಾಡಿದಾಗ ಅದು zero rate ಬರುತ್ತೆ. ಅಂದ್ರೆ zero rated goods are the goods on which rate is or tax is applicable because of the export of the goods. ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಅಪ್ಲಿಕಬಲ್ ರೇಟ್ ಅದು ಏನ್ ರೇಟ್ ಇದ್ರೂ ಅದು zero rate ಆಗಿರುತ್ತೆ. 0.1% ಬರೋದು
ದಿಸ್ ಇಸ್ ಆನ್ ದ ಡೀಮ್ಡ್ ಎಕ್ಸ್ಪೋರ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಎಕ್ಸ್ಪೋರ್ಟ್ ಅನ್ನ ಮಾಡ್ತೀನಿ, ನಾನು ಬೇರೆಯವರಿಂದ ಬೈ ಮಾಡಿದಾಗ, ಸೊ ಆ ಬೈ ಮಾಡಿ ಎಕ್ಸ್ಪೋರ್ಟ್ ಮಾಡಿದಾಗ ನನಗೆ ಯಾರು ಸೆಲ್ ಮಾಡ್ತಾರೆ ಅವ್ರಿಗೆ ಅದು ಡೀಮ್ಡ್ ಎಕ್ಸ್ಪೋರ್ಟ್ ಬೆನಿಫಿಟ್ಸ್ ಅಂತ ಸಿಗುತ್ತೆ. ಅವರಿಗೆ ಕನ್ಸೆಷನ್ ಟ್ಯಾಕ್ಸ್ ಆಫ್ ದಿ 0.1% ಸಿಗುತ್ತೆ. ಅದು 28% ಇರಲಿ 18% ಇರಲಿ, ಅದ್ರ ಮೇಲೆ 0.1% ಅನ್ನ ಪೇಮೆಂಟ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ 0.25% ಡೈಮಂಡ್ ಅಪ್ಲೈ ಆಗುತ್ತೆ. 3% ಗೋಲ್ಡ್ ಅಂಡ್ ಜ್ಯುವೆಲರೀಸ್ ಆರ್ನಮೆಂಟ್ಸ್ ಅಪ್ಲೈ ಆಗುತ್ತೆ. 5%, 12%, 18% are the normal rate of the taxes on the various goods notified by the government. There are so many goods that one. 28% is the high rate that is applicable on the luxury goods. So usually, so 5% to 12% to 18%, these three rates ಏನಿದೆ, this is the moderate rate applicable on the various goods and services. These are all the present rate applicable under the GST. You have to understand the basic systems of the GST charging. So ಇದರಲ್ಲಿ ಎರಡು ಸಿಸ್ಟಮ್ ಬರುತ್ತೆ. ಒಂದು ಫಾರ್ವರ್ಡ್ ಸಿಸ್ಟಮ್, ಅನದರ್ ಒನ್ ಇಸ್ ರಿವರ್ಸ್ ಚಾರ್ಜ್ ಸಿಸ್ಟಮ್. GST ನಲ್ಲಿ ಎರಡು ತರ, ಒಂದು ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ತಾರೆ ಅಥವಾ ಗೂಡ್ಸ್ ಅನ್ನ ಯಾರು ಸೆಲ್ ಮಾಡ್ತಾರೆ ಅವರು GST ನ ಯಾರು ಬೈ ಮಾಡೋರ ಹತ್ರ ಕಲೆಕ್ಟ್ ಮಾಡಿ ಗವರ್ಮೆಂಟ್ ಕಟ್ಟಬೇಕಾಗಿರೋದು, ದಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಸಿಸ್ಟಮ್. ದಟ್ ಈಸ್ ಅಂಡರ್ ದ ಫಾರ್ವರ್ಡ್ ಸಿಸ್ಟಮ್, the person who provides the services or who sells the goods should collect the taxes and pay to the government after adjusting the input tax credit. Another system is the reverse charge system. So reverse charge system ಅಲ್ಲಿ ಸರ್ವಿಸ್ ಪ್ರೊವೈಡರ್ ಅಥವಾ ಗೂಡ್ಸ್ ಸೆಲ್ ಮಾಡೋರು ಟ್ಯಾಕ್ಸ್ ಅನ್ನ ಕಟ್ಟಂಗಿಲ್ಲ. ಯಾರು ಗೂಡ್ಸ್ ಅನ್ನ ಬೈ ಮಾಡ್ತಾರೆ ಅಥವಾ ಸರ್ವಿಸಸ್ ಅನ್ನ ರಿಸೀವ್ ಮಾಡ್ತಾರೆ, the recipient is liable to pay the taxes under the reverse charge system. ಸೊ ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಸರ್ವಿಸಸ್ ಅನ್ನ ಇಲ್ಲಿ ರಿವರ್ಸ್ ಚಾರ್ಜ್ ಸಿಸ್ಟಮ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಈಸ್ ಇಶ್ಯೂಯಿಂಗ್ ದ ಸಪರೇಟ್ ನೋಟಿಫಿಕೇಶನ್ ಫಾರ್ ದಟ್ ಒನ್. ಸೊ ಯಾವ ಸರ್ವಿಸಸ್ ಅಥವಾ ಯಾವ ಗೂಡ್ಸ್ ಗೆ ನೋಟಿಫಿಕೇಶನ್ ಇಶ್ಯೂ ಮಾಡಿರ್ತಾರೆ ಆ ಸರ್ವಿಸಸ್ ರಿವರ್ಸ್ ಚಾರ್ಜ್ ಗೆ ಅಪ್ಲೈ ಆಗ್ತಾ ಹೋಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಸೆಕ್ಯೂರಿಟಿ ಸರ್ವಿಸಸ್, ಅಡ್ವೊಕೇಟ್ ಸರ್ವಿಸಸ್, ಪ್ರೈವೇಟ್ ಚಾರ್ಜಸ್. ಸೊ ದೋಸ್ ಹೂ ಆರ್ ಇಶ್ಯೂಯಿಂಗ್ ದ ಕನ್ಸೈನ್ಮೆಂಟ್ ನೋಟ್ಸ್. ಅಂಡ್ ULB ಲೆವೆಲ್ ಅಲ್ಲಿ ಬಂದಾಗ renting of the immovable property to the registered person. ಸೊ ಅಂದ್ರೆ ಮುನ್ಸಿಪಾಲಿಟಿ ನಲ್ಲಿ ನಿಮ್ಮ ಟೆನೆಂಟ್ ಏನಾದ್ರು GST ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಮುನ್ಸಿಪಾಲಿಟೀಸ್ ಆರ್ ULBs are not liable to collect and pay the taxes. So the tenant himself is liable to pay the taxes under the reverse charge basis. ಆ ಸಿಚುಯೇಷನ್ಸ್ ಅಲ್ಲಿ ನೀವು ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಕೊಡಬೇಕಾಗುತ್ತೆ. ಆ ಟ್ಯಾಕ್ಸ್ ಇನ್ವಾಯ್ಸಸ್ ಅಲ್ಲಿ ನೀವು ಕ್ಲಿಯರ್ ಮೆನ್ಷನ್ ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಪೇಬಲ್ ಅಂಡ್ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅವ್ರು GST ನಂಬರ್ ಅನ್ನ ಮೆನ್ಷನ್ ಮಾಡಿ GST ರಿಟರ್ನ್ ಫೈಲ್ ಮಾಡಬೇಕಾದ್ರೂ ಆ ಟ್ರಾನ್ಸಾಕ್ಷನ್ಸ್ ನ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ two systems of charging the taxes under the GST. One is forward system, another one is reverse charge system of the charging the taxes. So these are all the basic provisions that one. So we'll move to the what are all the exemption available to the ELP. I'm not going with the definitions and all that one. So this is more elaborative that one. Wherever relevant, we'll take the definitions of the particular items that one. So ELP ನಲ್ಲಿ ಎಷ್ಟೊಂದ್ ಕಡೆ ಪ್ರೊವೈಡ್ ಮಾಡ್ತಕ್ಕಂತಹ ಸರ್ವಿಸಸ್ ಎಕ್ಸಂಪ್ಟೆಂಟ್ ಇರುತ್ತೆ, ಕೆಲವು ಕಡೆ ನೀವು ತಗೊಳ್ತಕ್ಕಂತಹ ಸರ್ವಿಸಸ್ ಎಕ್ಸಂಪ್ಷನ್ಸ್ ಇರುತ್ತೆ. ಸಪೋಸ್ ಇಗ್ನೋರೆನ್ಸ್, ನೀವೇನಾದ್ರೂ ಎಕ್ಸಂಪ್ಟೆಡ್ ಗೂಡ್ಸ್ ಗೆ ಅಪ್ಲಿಕಬಲ್ ಏನಾದ್ರೂ GST ಪೇಮೆಂಟ್ ಅನ್ನ ಮಾಡಿದ್ರೆ ದಟ್ ಇಸ್ ಲಾಸ್ ಟು ದ ELPs. ಸೊ ಪ್ರಾಬಬಲಿ ದಟ್ ಇಶ್ಯೂಸ್ ಮೇ ಕ್ರಿಯೇಟ್ ಅ ಪ್ರಾಬ್ಲಮ್ ಅಟ್ ದ ಟೈಮ್ ಆಫ್ ದಿ ಆಡಿಟ್ ಆಲ್ಸೋ. ಯಾಕೆಂತ ಹೇಳಿದ್ರೆ ದ ಕನ್ಸರ್ನ್ accounts and drawing officer will be held responsible for making the payment which is not liable to pay. For example, nimge certain activities which are service provide ಮಾಡಿದ services are exempted ಇದ್ದಾಗ ಅದಕ್ಕೆ ನೀವು taxes ಅನ್ನ ಪೇಮೆಂಟ್ ಮಾಡಿದ್ರೆ, so accumulative figures is going to become a huge amount that one. So ಅವಾಗ ಆಗ್ತಾ ಹೋಗುತ್ತೆ. ಸೊ ಅವಾಗ ನಿಮ್ಗೆ ಆಡಿಟ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಒಂದು, ಎರಡನೇದು ELP ಇರತಕ್ಕಂತಹ ರೆವಿನ್ಯೂ ಲಾಸ್ ಆಗಿ ಬೇರೆ ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಸೊ ಅದರಲ್ಲಿ ಫಸ್ಟ್ ಎಕ್ಸಂಪ್ಷನ್ಸ್ ಅವೈಲಬಲ್ ಇಸ್ ದಟ್ ಒನ್, ಪ್ಯೂರ್ ಸರ್ವಿಸಸ್ ಎಕ್ಸ್ಕ್ಲೂಡಿಂಗ್ ದ ವರ್ಕ್ ಕಾಂಟ್ರಾಕ್ಟ್ ಸರ್ವಿಸಸ್, ಅದರ್ ಕಾಂಪೋಸಿಟ್ ಸಪ್ಲೈ ಇನ್ವಾಲ್ವಿಂಗ್ ದ ಸಪ್ಲೈ ಆಫ್ ಎನಿ ಗೂಡ್ಸ್ ದಟ್ ಒನ್ ಪ್ರೊವೈಡೆಡ್ ಟು ದ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆರ್ ಯೂನಿಯನ್ ಆರ್ ಲೋಕಲ್ ಅಥಾರಿಟಿ, government authority by way of any activity in relation to any function interest to the municipality under the article 243W of the constitution. ಅಂದ್ರೆ ಒಂದು ಮುನ್ಸಿಪಾಲಿಟಿ ಅಥವಾ ELP ಎಸ್ಟಾಬ್ಲಿಷ್ ಆದ್ರೆ what is the basic functions interest to the municipality, that activities are listed under 243W of the constitution.
ಅದರಲ್ಲಿ ಬೇಸಿಕ್ ವರ್ಕ್ ಬರ್ತಕ್ಕಂಥದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರುತ್ತೆ ಮತ್ತೆ ವಾಟರ್ ಸಪ್ಲೈ ಇರುತ್ತೆ. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ವಾಟರ್ ಸಪ್ಲೈ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ if the municipality has any services which is a pure services, at that time that services are exempted. ಅಂದ್ರೆ ಲೇಬರ್ ಚಾರ್ಜಸ್ ಅನ್ನ ಹೈರ್ ಮಾಡಿದ್ರೆ ವಾಟರ್ ಸಪ್ಲೈ ಕೊಡೋದಕ್ಕೆ, ಅಟ್ ದ ಸೇಮ್ ಟೈಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಹೈರ್ ಮಾಡಿದ್ರೆ ಆ ಸರ್ವಿಸಸ್ ಅನ್ನ ಲೇಬರ್ ಚಾರ್ಜಸ್ ಅನ್ನ ಹೈರ್ ಮಾಡಿದಾಗ ಅದು ಕೊಡ್ತಕ್ಕಂತಹ ಸರ್ವಿಸಸ್ GST ನಲ್ಲಿ ಎಕ್ಸೆಂಪ್ಷನ್ಸ್ ಇರುತ್ತೆ. ನೀವು ಸರ್ವಿಸ್ ಪ್ರೊವೈಡರ್ ಗೆ ಟ್ಯಾಕ್ಸಸ್ ಅನ್ನ ಕೊಡಂಗಿಲ್ಲ. ಸೊ ಸರ್ವಿಸ್ ಇಸ್ ಎಕ್ಸೆಂಪ್ಟೆಡ್ ಬೈ ಪೇಮೆಂಟ್ that will discuss totally 13-14 functions are list ಮಾಡಿದರೆ article 243W ದಲ್ಲಿ the list of the activities ಇರುತ್ತೆ ನೋಡೋಣ. So first basic function, first exemption available is that one, pure services provided to the local authority in relation to the any functions interest to the municipality under the article 243W of the constitutions. ಏನೇನ್ functions ಇರುತ್ತೆ that we will discuss later. First exemption. ಎರಡನೇ ಎಕ್ಸಂಪ್ಷನ್ ಬಂದ್ರೆ ಅಂದ್ರೆ ಹಿಂದಿನ ಎಕ್ಸಂಪ್ಷನ್ಸ್ ಅಲ್ಲಿ ಪ್ಯೂರ್ ಸರ್ವಿಸಸ್. ವಾಟ್ ವಿಲ್ ಹ್ಯಾಪನ್ ದಟ್ ಒನ್ ಇಫ್ ಸಮ್ ಮೆಟೀರಿಯಲ್ಸ್ ಇಸ್ ಓನ್ಲಿ ನೆಗ್ಲಿಜಿಬಲ್ ಮೆಟೀರಿಯಲ್ಸ್ ಇಸ್ ಯೂಸ್ಡ್ ಫಾರ್ ದಟ್ ಸರ್ವಿಸಸ್. ಅಂದ್ರೆ ನೀವು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಆ ಸರ್ವಿಸ್ ಪ್ರೊವೈಡರ್ ಎಲ್ಲ ನಾಮಿನಲ್ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡಿದ್ರೆ ವೆದರ್ ದ ಎಕ್ಸಂಪ್ಷನ್ ಇಸ್ ಅವೈಲಬಲ್. ದಿಸ್ ಎಕ್ಸಂಪ್ಷನ್ ನೋಟಿಫೈಡ್ ಲೇಟರ್. ಓಕೆ, 25 January 2018 ಇಂದ ಈ ಎಕ್ಸೆಂಪ್ಷನ್ ಸಿಗುತ್ತೆ. ಅಂದ್ರೆ composite supply of the goods and services in which value of the supply of the goods constitute not more than 25% of the total value of that particular services. At that time, if that services relating to the any functions interested under the article 243W of the constitution, ಅದನ್ನು exemptions ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಸರ್ವಿಸಸ್. ಯಾಕಂದ್ರೆ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಸರ್ವಿಸಸ್ ಅನ್ನು ನೀವು ಕೊಟ್ಟಾಗ ಅವನ್ನೆಲ್ಲ ನಾಮಿನಲ್ ಕಾಂಪೊನೆಂಟ್ ಆಫ್ ದಿ ಮೆಟೀರಿಯಲ್ಸ್ ಯಾವ್ದೋ ಒಂದು ಸ್ವಿಚ್ ಹೋಗಿರುತ್ತೆ, ಒಂದು ಕಾಂಪೊನೆಂಟ್ ಒಂದು ವೈರ್ ಹೋಗಿರುತ್ತೆ, ಅದನ್ನ ರಿಪ್ಲೇಸ್ ಮಾಡ್ತಿದ್ದೇನೆ ಎಂಟೈರ್ ಸರ್ವಿಸಸ್ ನಿಮ್ಗೆ ಟ್ಯಾಕ್ಸಬಲ್ ಅಂತ ಬರಲ್ಲ. ಸೊ ಯಾಕಂದ್ರೆ ಅಲ್ಲಿ ಮೆಟೀರಿಯಲ್ಸ್ ಏನ್ ಯೂಸ್ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಅಲ್ಲಿ, ಸೊ ನಾಟ್ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತಾ ಇಲ್ಲ, ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಅಂತ ಬಂದಾಗ ಸೊ ಅಲ್ಲಿ ನಿಮ್ಗೆ ಮೆಟೀರಿಯಲ್ ಯೂಸ್ ಮಾಡ್ತಾ ಇರೋದು ನೆಗ್ಲಿಜಿಬಲ್ ಇದ್ದಾಗ then that component ನಿಮಗೆ exemption ಸಿಗುತ್ತೆ. So you are also not liable to pay the GST component to the contractor for the street light maintenance. But if the contractor established that one, the material usage ಅಂದ್ರೆ street light maintenance ಅಲ್ಲಿ material component ಏನಾದ್ರು more than 25% ಜಾಸ್ತಿ ಇದೆ ಅಂತ ಅವ್ರು ಏನಾದ್ರು ಎಸ್ಟಾಬ್ಲಿಷ್ ಮಾಡಿದ್ರೆ then ELBs are liable to pay the GST component to the contractor. So ಯಾವಾಗ 25% ಗಿಂತ ಮೆಟೀರಿಯಲ್ ಕಾಂಪೊನೆಂಟ್ ಕಡಿಮೆ ಇರುತ್ತೋ ಆಗ ಮಾತ್ರ ಸೊ ಅದು ಎಕ್ಸೆಂಪ್ಷನ್ ಬರುತ್ತೆ. ಸೊ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಅಲ್ಲಿ ಪ್ರಾಬಬಲಿ ನಿಮ್ಗೆ ಅದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಕಾಂಟ್ರಾಕ್ಟರ್ಸ್ ಇಲ್ಲ ನಮ್ಗೆ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಅವಾಗ ನೀವು ಅದನ್ನ ಯು ಹ್ಯಾವ್ ಟು ಮೇಕ್ ಎ ಪ್ಲಾನ್ ಫಾರ್ ದಟ್ ಒನ್ ಟು ಅವಾಯ್ಡ್ ದ GST. ಅಂದ್ರೆ ನೀವು ಸರ್ವಿಸಸ್ ಅನ್ನ ಮಾಡ್ಕೊಂಡು ಮೆಟೀರಿಯಲ್ ಅನ್ನ ನೀವೇ ಬೈ ಮಾಡ್ಕೊಂಡು ನೀವು ಸಪ್ಲೈ ಮಾಡ್ತಾ ಹೋದ್ರೆ ಸೊ ಯು ಕ್ಯಾನ್ ಅವಾಯ್ಡ್ ದ GST component of the 18% payable to the street light maintenance contractors. But idu is I'm not telling that one street light maintenance contract ಕೊಡ್ತಕ್ಕಂಥದ್ದು exemption ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. I am taken one of the hypothetical example. ಅಲ್ಲಿ material component less than 25% ಇದ್ರೆ exemption ಬರುತ್ತೆ, more than 25% ಹೋಯ್ತು ಅಂತ ಹೇಳಿದ್ರೆ ಅದು taxable ಬರುತ್ತೆ. So with that you can plan it for that one. Next, now we can see that one, what are the functions entrusted to the municipality. Article 243W ದಲ್ಲಿ ಏನೇನು ನಿಮಗೆ ಫಂಕ್ಷನ್ 12 ಅಲ್ಲಿ ನಿಮಗೆ ಇರುತ್ತೆ ಅಂತ ಲಿಸ್ಟ್ ಆಗಿದೆ. So we'll take up the example that one. One is that one urban planning and town planning. So other related functions ಎಲ್ಲ ನಿಮಗೆ ಮುನ್ಸಿಪಾಲಿಟಿ ನಲ್ಲಿ they have to discharge the duty. Next to regulation of the land use and construction of the buildings. ಸೊ ಈ ಫಂಕ್ಷನ್ಸ್ ಅನ್ನು ಸಹ 243W ಇದ್ರ ರಿಲೇಟೆಡ್ ಆಗಿ ನೀವೇನಾದ್ರೂ ಫೀಸ್ ಕಲೆಕ್ಟ್ ಮಾಡಿದ್ರೆ ಸೊ ಲ್ಯಾಂಡ್ ಫೀಸ್, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋದಕ್ಕೆ ಅಥವಾ ಇನ್ಯಾವುದೋ ಲ್ಯಾಂಡ್ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಫೀಸ್ ಎಲ್ಲ ಕಲೆಕ್ಟ್ ಮಾಡೋದು ಟೋಟಲಿ ಎಕ್ಸೆಂಪ್ಟೆಡ್. ಪ್ಲಾನಿಂಗ್ ಫಾರ್ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸೊ ಇಟ್ ಮೇ ಬಿ ವೀಕ್ ಸೆಕ್ಷನ್ಸ್ ಆಫ್ ದಿ ಪೀಪಲ್ಸ್ ಇರ್ಬೋದು ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಬೇರೆ ಇನ್ಯಾವುದೋ ಆಕ್ಟಿವಿಟೀಸ್ ಅನ್ನ ಮಾಡೋದಕ್ಕೆ ನೀವು ಮಾಡಿದ್ರೆ ಅದು ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಸೊ ದಟ್ ಆಕ್ಟಿವಿಟೀಸ್ ಆಲ್ಸೋ mentioned in the 243W of the constitution. So roads and bridges. So roads and bridges, so 243W
ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ರುನೆ ಆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಅನ್ನ ಮಾಡಕ್ ಕೊಟ್ಟಾಗ ನೀವು ವರ್ಕ್ ಅನ್ನ ಕೊಟ್ಟಾಗ ಯೂಶಲಿ ರೋಡ್ಸ್ ಅನ್ನ ಮಾಡ್ಬೇಕಾದ್ರೆ ದ ಮೆಟೀರಿಯಲ್ ಕಾಂಪೋನೆಂಟ್ ಇಸ್ ಮೋರ್ ದನ್ ದ 25%. ಆ ಒಂದು ರೋಡ್ಸ್ ಅಂಡ್ ಬ್ರಿಡ್ಜಸ್ ವರ್ಕ್ ನಿಮ್ಗೆ ಎಕ್ಸೆಪ್ಷನ್ ಬರಲ್ಲ, ಯಾಕಂದ್ರೆ ಇಟ್ಸ್ ನಾಟ್ ಎ ಪ್ಯೂರ್ ಸರ್ವಿಸಸ್. ಮತ್ತೆ ಆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ ಅಲ್ಲಿ ಮೆಟೀರಿಯಲ್ ಕಾಸ್ಟ್ ವಿಲ್ ಬಿ ದ ಮೇಜರ್ ಕಾಂಪೋನೆಂಟ್ ಆಗಿರೋದ್ರಿಂದ ದೇರ್ ಯು ಕಾಂಟ್ ಗೆಟ್ ದ ಎಕ್ಸೆಂಪ್ಷನ್. ಯು ಆರ್ ಲಯಬಲ್ ಟು ಪೇ ದ ಅಪ್ಲಿಕಬಲ್ GST ಟು ದ ಕಾಂಟ್ರಾಕ್ಟರ್. Then water supply for the domestic, industrial and commercial properties. So ನೀವು ವಾಟರ್ ಸಪ್ಲೈ ಅನ್ನ ಪೇಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದಾಗ ಸೊ ರಿಲೇಟೆಡ್ ಆಗಿ ನೀವು ಏನೇ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದ್ರು ದಟ್ ಈಸ್ listed in the article 243 and that services also exempted. Then public health, sanitation, so conservancy, solid waste management is also covering in the 243W. ಅದರಲ್ಲೂ pure services ಬಂದ್ರೆ ಅಥವಾ any services less than 25% of the work contract ಬಂದ್ರು ಸಹ you can get an exemption. Next, fire services, urban forestry, protection of the environment, promotion of the ecological aspect. This is also one of the functions entrusted to the municipality under the article 243W ನಲ್ಲಿ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಪ್ಯೂರ್ ಸರ್ವಿಸಸ್ ಅನ್ನು ತಗೊಂಡಾಗ ಅದನ್ನು ಸಹ ಎಕ್ಸೆಂಪ್ಷನ್ಸ್ ಬರುತ್ತೆ. Safeguarding of the interest of the weaker sections of the society, including handicapped and mentally retarded persons. ಅವರಿಗೆ ಏನಾದರೂ ಸ್ಪೆಷಲ್ ಪ್ಲಾನ್ ಮಾಡ್ಕೊಂಡು ಇವೇನಾದ್ರೂ ಹೊಸ ಆಕ್ಟಿವಿಟೀಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ if it is a pure services then that services is exempted. Next, slum improvement upgradation bandaga, that also one of the function is entrusted to 243W. And urban poverty alleviations, then provision for the urban communities facilities such as park, gardens, playgrounds alla bandaga so allu saha nimge ಒಂದು activities ಅನ್ನು 243W ಅಲ್ಲಿ ಮಾಡಿರೋದ್ರಿಂದ so any labor services or if it is a work contract services where the material component is less than 25%, ತಗೋಬಹುದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಪಾರ್ಕ್ ಅನ್ನ ಮಾಡ್ಬೇಕಾದ್ರೆ ಯೂಶುವಲ್ ಆಗಿ ಮೆಟೀರಿಯಲ್ ಕಾಸ್ಟ್ ವಿಲ್ ನಾಟ್ ಗೆಟ್ ಎಕ್ಸೆಂಪ್ಷನ್. ಬಟ್ ಪಾರ್ಕ್ ಮೇಂಟೆನೆನ್ಸ್ ಅಂತ ಬಂದಾಗ ಮೆಟೀರಿಯಲ್ ಕಾಸ್ಟ್ ಮೇ ಬಿ ನೆಗ್ಲಿಜಿಬಲ್ ಅಥವಾ ಮೆಟೀರಿಯಲ್ ಕಾಸ್ಟ್ ಇಲ್ಲದೆ ಇರಬಹುದು. ಸೊ ಆ ಸಿಚುಯೇಷನ್ಸ್ ಅಲ್ಲಿ ಪಾರ್ಕ್ ಮೇಂಟೆನೆನ್ಸ್ ಸಿಚುಯೇಷನ್ಸ್ ಅಲ್ಲಿ ಸರ್ವಿಸ್ ಪ್ರೊವೈಡೆಡ್ ಟು ದ ಕಾಂಟ್ರಾಕ್ಟರ್ ರಿಲೇಟೆಡ್ ಟು ದ ಪಾರ್ಕ್ ಮೇಂಟೆನೆನ್ಸ್ ಇಸ್ ಎಕ್ಸೆಂಪ್ಟೆಡ್. ಸೊ ದೆನ್ ಯು ಹ್ಯಾವ್ ಟು ಈಚ್ ಅಂಡ್ ಎವರಿ ಟ್ರಾನ್ಸಾಕ್ಷನ್ಸ್ ಅನ್ನ ನಿಮ್ಮ ಬಿಲ್ ಪೇಮೆಂಟ್ ಬಂದಾಗ then you have to analyze that one whether that function is relating to the any activities listed in the article 243W of the constitution. First you have to analyze that one. If it is any relating to any activities, that one, next you have to analyze that one whether it's a services or supply of the goods. If it is a services, pure services, totally exempted. So if it is a work contract services, then material component to more than 25% idya ilva anta neevu decide ಮಾಡಿ then you have to take the decision that one whether your liable ELP is liable to pay the GST or not. Next, burial grounds, cremation grounds and electric cremations work, that one ಆ ತರ ವರ್ಕ್ ಯಾವ್ದಾದ್ರು ಇದ್ರೆ ಆ ಒಂದು ಸರ್ವಿಸಸ್ ಏನಿರುತ್ತೆ that is also exempted. Promotion of the cultural education and aesthetic aspect is also covered under the 243W of the constitution. That one. Next one is that one, cattle ponds, prevention of the cruelty to the animals, that is also listed in the 243W. Vital statistics including the registration, birth and death. So our services is relating to the functions interest to the 243W. ಅಂದ್ರೆ ಈ ಏನ್ ಹೇಳ್ತಾ ಇದೀವಿ ಲಿಸ್ಟ್ ಮಾಡ್ತೀವಲ್ಲ ಆಕ್ಟಿವಿಟೀಸ್, ಪ್ರತಿಯೊಂದು ಆಕ್ಟಿವಿಟೀಸ್ ಇಟ್ ಇಸ್ ಸ್ಪೆಸಿಫಿಕಲಿ ಇಂಟ್ರೆಸ್ಟ್ ಟು ದ ಮುನ್ಸಿಪಾಲಿಟಿ ಅಂಡರ್ ದ ಆರ್ಟಿಕಲ್ 243W. ಸೊ ಇದಕ್ಕೆ ಬಂದಾಗ ರಿಲೇಟೆಡ್ ಸರ್ವಿಸಸ್ ಅನ್ನ ಯು ಕ್ಯಾನ್ ಎಕ್ಸೆಂಪ್ಷನ್ ಅವಾಯ್ಡ್ ಮಾಡ್ತಾ ಹೋಗ್ಬೋದು. Public amenities including the street light, parking lots, bus stops and public convenience. Then regulations of the various amenities benefit that also is going to cover that one. Okay, so that is regulation of the slaughterhouses and tanneries, that is also covering under the functions interest to the ULPs. ಸೊ ಈ ಏನ್ ಲಿಸ್ಟ್ ಆಫ್ ದಿ ಆಕ್ಟಿವಿಟೀಸ್ ಫಂಕ್ಷನ್ಸ್ ಇದಾವೆ ಈ ಎಲ್ಲಾ ಫಂಕ್ಷನ್ಸ್ ಸಹ ಇಟ್ಸ್ ಲಿಸ್ಟೆಡ್ ಇನ್ ದ ಆರ್ಟಿಕಲ್ 243W. ಸೊ ಇದು ಬರ್ತಕ್ಕಂಥ ಪ್ಯೂರ್ ಸರ್ವಿಸಸ್ ಅಥವಾ ಎನಿ ಸರ್ವಿಸಸ್ ಇನ್ ವಿಚ್ ಮೆಟೀರಿಯಲ್ಸ್ ಇಸ್ ನಾಟ್ ಮೋರ್ ದನ್ 25%. ಸೊ ಮುನ್ಸಿಪಾಲಿಟೀಸ್ ಆರ್ ನಾಟ್ ಲಯಬಲ್ ಟು ಪೇ ದ ELP GST ಕಾಂಪೋನೆಂಟ್ ಟು ದಿ ಕಾಂಟ್ರಾಕ್ಟರ್ಸ್. ದಟ್ ಸರ್ವಿಸಸ್ ಇಸ್ ಎಕ್ಸೆಂಪ್ಟೆಡ್. Next,
service provided by the ELBs to the non-business entities other than renting of the immovable properties. So non-business entity ಏನಾದ್ರು ELB ಏನಾದ್ರು provide ಮಾಡಿ if they are ELBs are recovering from the service charges ಅಂತ ಹೇಳಿದ್ರೆ that service charges is also exempted that one. So the ELBs are not liable to pay the taxes on that amount to the government. Next, suppose if the service provided by the business entities other than renting of the immovable properties, if any services is provided that one, any services that one for issuing of the any certificate, for that if you have collected charges and all that one, if any services is provided and their turnover is less than 20 lakh rupees, so that time also is exempted from the taxes. Any services by the one municipality to the another municipality. So this is also another situation that one. For example, septic tank facilities one ULB ನಲ್ಲಿ ಇರುತ್ತೆ, ಪಕ್ಕದ ULB ನಲ್ಲಿ ಏನೋ ಎಮರ್ಜೆನ್ಸಿಗೆ ಯಾವುದೋ ಒಂದು ವೆಹಿಕಲ್ ಸರ್ವಿಸಸ್ ಅನ್ನ ಸಿಕ್ಕಿರಲ್ಲ ಅಂತ ಹೇಳ್ಬಿಟ್ಟು ಈ ULB ಇಂದ ಆ ಸರ್ವಿಸಸ್ ಅನ್ನ ಆ ULB ಪ್ರೊವೈಡ್ ಮಾಡಿದ್ರೆ ಆ ವೆಹಿಕಲ್ ಏನಾದ್ರು ಕಾಂಪೋನೆಂಟ್ ಮಿಷನರೀಸ್ ಅನ್ನ ಯೂಸ್ ಮಾಡಿರೋದಕ್ಕೆ ಒಂದು ULB ಇನ್ನೊಂದು ULB ಗೆ ಏನಾದ್ರು ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ, so at that time if there is any services interchanging of the services by one municipality to the another, any services that one, not only for the hiring of the vehicles ಅಥವಾ ಇನ್ಯಾವುದು ಅಲ್ಲ, any services from the one municipality to the another municipality, that services is also exempted that one. ಅಂದ್ರೆ ಆ services ಮೇಲೆ municipality is not liable to pay the GST component. Then services provided by the municipality where the consideration of services does not exceed 5,000 rupees in continuous of the whole year services is going to services. A small amount ಅನ್ನ collect ಮಾಡ್ತಾ any services provided and where that services amount is less than 5,000 rupees, that is also exempted that one. These are all the income component ನೀವೇನ್ collect ಮಾಡ್ತೀರಾ ELB level ನಲ್ಲಿ. So ಆ income component ಅಲ್ಲಿ if any service charges which is less than 5,000 rupees, at that time also you are not liable to pay taxes. But this does not include the renting of the immovable property. So irrespective of the value, renting of the immovable property is taxable irutte, that we will discuss separately. Okay, other than the renting of the immovable property, pay services and charges and collect ಮಾಡಿದಾಗ you are not, the municipalities are not liable to pay the GST on such services. Then services provided by the local authority by way of the registration required under the any law for the time being in force, testing, calibration, safety check of certification services relating to the protection of the safety of the workers, consumers, public at large, including the fire license required under the any law for the time being force. So ಈ ಸಿಚುಯೇಷನ್ಸ್ ಅಲ್ಲಿ ಏನಾದರೂ ಮುನ್ಸಿಪಾಲಿಟಿ ಇಂದ ಚೆಕ್ಅಪ್ ಮಾಡ್ಕೊಳ್ಳೋದು, ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡೋದು, ಫಾರ್ ದಟ್ ಇಫ್ ಯು ಆರ್ ಕಲೆಕ್ಟಿಂಗ್ ದ ಸರ್ವಿಸ್ ಚಾರ್ಜಸ್, at that time also the municipality is not liable to pay the GST on that amount. Then services provided by a advocate or partnership firm of the advocate, senior advocate by way of the legal services to local authority, government entity is exempted. ಅಂದ್ರೆ ನಾನು ಆಗ್ಲೇ ಹೇಳಿದೆ ಫಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಟೂ ಮೆಥಡ್ ಆಫ್ ಸಿಸ್ಟಮ್ಸ್ ಅಂತ, ಒಂದು ಫಾರ್ವರ್ಡ್ ಸಿಸ್ಟಮ್ ಆಫ್ ದಿ ಟ್ಯಾಕ್ಸೇಷನ್, ಇನ್ನೊಂದು ರಿವರ್ಸ್ ಚಾರ್ಜ್ ಸಿಸ್ಟಮ್ ಆಫ್ ದಿ ಟ್ಯಾಕ್ಸೇಷನ್. ರಿವರ್ಸ್ ಚಾರ್ಜ್ ಸಿಸ್ಟಮ್ ಅಲ್ಲಿ ಅಡ್ವೊಕೇಟ್ ಸರ್ವಿಸಸ್ ಇಸ್ ನೋಟಿಫೈಡ್ ಆಸ್ ದ ರೆಸಿಪಿಯಂಟ್ ಈಸ್ ಲೈಬಲ್ ಟು ಪೇ ದ ಟ್ಯಾಕ್ಸಸ್, ಬಟ್ ಅಂಡರ್ ದಿಸ್ ನೋಟಿಫಿಕೇಶನ್ಸ್ advocate services, even though advocate services is notified for payment of the reverse charge basis ಮೇಲೆ recipient taxes ಅನ್ನ payment ಮಾಡೋಕಂತ ಇದ್ರು you can get an exemption under the notification 2/2018 ಅಲ್ಲಿ ನಿಮ್ಮ notification exemption ಇರೋದ್ರಿಂದ, so reverse charge basis ಮೇಲೆ you are not liable to pay the taxes, that one totally exempted the municipalities. ಅಂದ್ರೆ ಅವರು ಪೇಮೆಂಟ್ ಮಾಡಲ್ಲ, so ಅವರು ಚಾರ್ಜ್ ಮಾಡಂಗಿಲ್ಲ, so ನೀವು taxes ಅನ್ನ ಕಟ್ಟಂಗಿಲ್ಲ. Advocate case is totally exempted from the GST if the service provided to the ULBs. Then services provided by the local authority by assignment of right to use the natural resources in individual farmer for the cultivation of the plant, rearing of the life forms of the animals. So ನಿಮ್ಮಲ್ಲಿ ಇರ್ತಕ್ಕಂಥ ಏನಾದರೂ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಫಾರ್ಮರ್ಸ್ ಏನಾದರೂ ಕೊಟ್ರೆ ಕಲ್ಟಿವೇಶನ್ ಮಾಡೋದಕ್ಕೆ, for that if you are collecting any revenues, that revenue is exempted from the GST. Then services provided by the local authority, so tolerating non-performance of the contract for which consideration in the form of the fines or liquidation damage charges is collected, that also is exempted. So municipality, if you collected any fines or damage penalties, that amount also is exempted. You are not liable to, ULBs are not liable to payment of the GST on that amount.
And services provided by the local authority by way of the issue of the passport, visa, driving license, birth certificate, death certificate. So it is exempted that one. So URBs are not liable to pay the GST. So almost I think that one in the list of this one. So almost all the activities of the ELBs is going to cover either of the one. So now the questions will be that one. What are all the taxable component are in the hands of the ELBs? So ಅದರಲ್ಲಿ ಬರ್ತಕ್ಕಂಥದ್ದು ಪ್ರತಿಯೊಂದು ಇನ್ಸಿಡೆಂಟ್ಸ್ ಎಲ್ಲ we will take up that earlier ನಮಗೆ ಇಲ್ಲ ನೋಡಬೇಕಾದ್ರೆ other than the renting of the immovable properties. So this means that one any situation ELBs are collecting the rent on the renting of leasing of the immovable property is liable to pay the taxes. ಅಂದ್ರೆ ಅದು ಲ್ಯಾಂಡ್ ಇರಬಹುದು ಅಥವಾ ಬಿಲ್ಡಿಂಗ್ ಇರಬಹುದು. ಸೊ ಲೀಸ್ ಬೇಸಿಸ್ ಮೇಲೆ ಏನಾದ್ರು ಕೊಟ್ಟು ರೆಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಹೋದ್ರೆ at that time so you are liable to pay the taxes on that lease amount what the ULBs are collected. That we will discuss later. Second one is that one ULBs are liable to pay the sale of the scrap. Scrap is not exempted that amount. If there is any scrap is sold that one ULBs are liable to pay the tax. And third one is that one amount collected on sale of the so contract documentations ಏನಾದ್ರು ಸೆಲ್ ಮಾಡಿದಾಗ ನಿಮಗೆ ಸೊ ಆ ಡಾಕ್ಯುಮೆಂಟೇಶನ್ಸ್ ಮೇಲೆ ಅಪ್ಲಿಕಬಲ್ ಟ್ಯಾಕ್ಸಸ್ ಅನ್ನು ಕಲೆಕ್ಟ್ ಮಾಡಿ ನೀವು ಗವರ್ಮೆಂಟ್ ಗೆ ಕಟ್ಟಬೇಕಾಗುತ್ತೆ. ಸೊ ದೇರ್ ಆರ್ 1 or 2 3 components you are liable to pay the taxes that we will discuss later. So now that is done. Rent received from the tenants other than the person registered under the GST. ನಾನು ಆಲ್ರೆಡಿ ಹೇಳ್ದಂಗೆ if the tenant is registered under the GST so tenant himself is liable to pay the taxes under the reverse charge basis. So ಯಾರು ಅನ್ರಿಜಿಸ್ಟರ್ಡ್ ಪರ್ಸನ್ಸ್ ಗೆ ನೀವು ಬಾಡಿಗೆ ಬಿಲ್ಡಿಂಗ್ ಗಳನ್ನ ಬಾಡಿಗೆ ಬೇಸಿಸ್ ಮೇಲೆ ಕೊಟ್ಟಿರ್ತೀರಾ ಅನ್ರಿಜಿಸ್ಟರ್ಡ್ ಪರ್ಸನ್ ಮೇಲೆ ಏನ್ ರೆಂಟ್ ಅನ್ನ ಕಲೆಕ್ಟ್ ಮಾಡ್ತಿರೋ ಆ ರೆಂಟ್ ನೀವು GST ಕಲೆಕ್ಟ್ ಅನ್ನ ಮಾಡಿ ಕಟ್ಟಬೇಕಾಗುತ್ತೆ. ಇಫ್ ದ ರೆಂಟ್ ರಿಸೀವ್ ಫ್ರಮ್ ದ ಟೆನೆಂಟ್ ಹೂ ಇಸ್ ರಿಜಿಸ್ಟರ್ಡ್ ಅಂಡರ್ GST the ULBs are not liable to pay the taxes. The recipient the tenant himself is liable to pay the tax. Sale of the scrap you are liable to pay. Then amount received as a rent during the action of the ground rent. So usually ಎಲ್ಲ ULB ನಲ್ಲೂ ಇಯರ್ ಎಂಡ್ ಅಲ್ಲಿ ಸೊ ಗ್ರೌಂಡ್ ರೆಂಟ್ ಅಲ್ಲಿ ನೀವು ಆಕ್ಷನ್ ಮಾಡ್ಬಿಟ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಿರೋ ದಟ್ ಇಸ್ ಆಲ್ಸೋ ಲೈಬಲ್ ಟು ಪೇ ದ ಟ್ಯಾಕ್ಸಸ್ ಅಂಡರ್ ದ GST. ಬಟ್ ಅಲ್ಲೇನಾದ್ರೂ ನಿಮ್ಗೆ ಆ ಟೆನೆಂಟ್ಸ್ ಅಥವಾ ನಿಮ್ಗೆ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಿಡ್ ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಏನಾದ್ರು ರಿಜಿಸ್ಟರ್ಡ್ ಪರ್ಸನ್ಸ್ ಆಗಿದ್ರೆ then the ULBs are not liable to collect and pay the taxes because that is exempted. That is renting of the immovable property ನಲ್ಲಿ ಬರುತ್ತೆ. ಒಂದು what are all the exemption is available. ಎರಡನೇದು ನಿಮ್ಗೆ ಯಾವ ಟ್ಯಾಕ್ಸ್ ಸರ್ವಿಸಸ್ ಮೇಲೆ ನೀವು ಟ್ಯಾಕ್ಸಸ್ ಅನ್ನ ಕಟ್ಟಬೇಕು ಅಂತ ಬಂದಾಗ ದೆನ್ ವಾಟ್ ಆರ್ ದ ಡಾಕ್ಯುಮೆಂಟೇಶನ್ ಇಶ್ಯೂಸ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರ್ತಕ್ಕಂತಹದ್ದು ನೀವು ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಲೇಬೇಕಾಗುತ್ತೆ. ಇಫ್ ಇಟ್ ಇಸ್ ಎಕ್ಸಂಪ್ಟೆಡ್ ಸರ್ವಿಸಸ್ ಯು ಹ್ಯಾವ್ ಟು ಬಿಲ್ ಆಫ್ ಸಪ್ಲೈ ಅಂತ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸಬಲ್ ಸರ್ವಿಸಸ್ ಗೆ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಅಂಡರ್ ದ GST is very important. ಓಕೆ, ಸೊ ನೀವು ಪ್ರತಿ ತಿಂಗಳು ಟೆನೆಂಟ್ ಗಳಿಗೆ ಮೇಜರ್ ಬರ್ತಕ್ಕಂತಹದ್ದು ರೆಂಟ್ ಕಲೆಕ್ಟೆಡ್ ಅಂತ ಟೆನೆಂಟ್ ಅಂತ ಬಂದಾಗ ಎವ್ರಿ ಮಂತ್ ನೀವು GST ನಲ್ಲಿ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಲೇಬೇಕಾಗುತ್ತೆ. ಇಫ್ ದ ಟೆನೆಂಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ GST ಆ GST ನಂಬರ್ ಆ ಟೆನೆಂಟ್ GST ನಂಬರ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಕೆಳಗಡೆ ಯು ಹ್ಯಾವ್ ಟು ಕ್ಲಿಯರ್ಲಿ ಮೆನ್ಷನ್ the tenants are liable to pay the taxes under the reverse charge basis ಅಂತ ನೀವು ಟೈಪ್ ಮಾಡಿ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. Suppose if any ULBs fail to issue the invoices, that one is going to attract the serious penalty. Please listen that once. ಎಲ್ಲ ULB ನಲ್ಲಿ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದಿ ULBs ಅಲ್ಲಿ ರೆಂಟ್ ಮೇಲೆ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡ್ತಾ ಇರಲ್ಲ. Minimum penalties is 25,000, CGST 25,000, SGST 25,000, 50,000 they are going to levy the penalty because of the non-issue of the tax invoices. So please issue that one every month. ನೀವು ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಪ್ರಿಪೇರ್ ಮಾಡಿ ಟೆನೆಂಟ್ಸ್ ಗಳಿಗೆ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಇದು ಸೇಲ್ ಆಫ್ ಗೂಡ್ಸ್ ಗಳ ದೇರ್ ಇಸ್ ನೋ ಕ್ವಶನ್ ಆಫ್ ದಟ್ ಒನ್. ಸೊ ಅಂದ್ರೆ ನಿಮಗೆ ಎಕ್ಸೆಪ್ಟ್ ಸೇಲ್ ಆಫ್ ಸ್ಕ್ರಾಪ್ ಅಂದ್ರೆ ಸೇಲ್ ಆಫ್ ಗೂಡ್ಸ್ ಎಲ್ಲೂ ಬರೋದಿಲ್ಲ, ಅವಾಗಲೂ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. Then what are all the components? Other tax format ಹೇಗಿರುತ್ತೆ, ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮೆಟ್ ಏನಿರುತ್ತೆ. ಸೊ ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮೆಟ್ ಅನ್ನು ಸಹ ಅಂಡರ್ ದ GST ಆಕ್ಟ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನೇನ್ ಕಾಂಪೋನೆಂಟ್ ಇರುತ್ತೆ, ನಮ್ದು ULB ಡೀಟೇಲ್ಸ್ ಇರುತ್ತೆ, ನಿಮ್ದು ನೇಮು, ಅಡ್ರೆಸ್ ಮತ್ತು ULB ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದೇ ರೀತಿ ಟೆನೆಂಟ್ ನೇಮು, ಅವ್ರದ್ದು ಅಡ್ರೆಸ್ ಮತ್ತು ಅವ್ರ GST ನಂಬರ್ ಇರುತ್ತೆ. ಸೊ
ಸೊ ಏನ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಸೀರಿಯಲ್ ನಂಬರ್ ಇರುತ್ತೆ, GST ಟ್ಯಾಕ್ಸ್ ಇನ್ವಾಯ್ಸಸ್ ನಂಬರ್ ಇರುತ್ತೆ, ಟ್ಯಾಕ್ಸ್ ಇನ್ವಾಯ್ಸ್ ಡೇಟ್ ಇರುತ್ತೆ, ಮತ್ತೆ ಏನ್ ಕಾಂಪೊನೆಂಟ್ ಟ್ಯಾಕ್ಸ್ ಯಾವ ರೇಟ್ ಅಲ್ಲಿ ಚಾರ್ಜ್ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟು ಅಮೌಂಟ್ ಅನ್ನ ಟ್ಯಾಕ್ಸಸ್ ಅನ್ನ ಚಾರ್ಜ್ ಮಾಡ್ತೀರಾ, ಟೋಟಲ್ ಬಿಲ್ ವ್ಯಾಲ್ಯೂ ಎಷ್ಟು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇಂದ ಟ್ಯಾಕ್ಸ್ ಇನ್ವಾಯ್ಸಸ್ ಇರುತ್ತೆ, ಅವನ್ನೆಲ್ಲಾನು ಸಹ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಮಾಡ್ಬೇಕಾಗುತ್ತೆ. ಸೊ ನೀವು ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೆ ಇದು ಶುಡ್ ಬಿ ಸೀರಿಯಲಿ ನಂಬರ್ಡ್, ಅಂದ್ರೆ ಒಂದು ಕಾನ್ಸಿಕ್ಯೂಟಿವ್ ನಂಬರ್ ಅನ್ನ ಆಲ್ಫಾ ನ್ಯೂಮರಿಕ್ ನಂಬರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಸೀರಿಯಲ್ ನಂಬರ್ ಅನ್ನ ಕೊಟ್ರೆ ಸೇಮ್ ಸೀರೀಸ್ ಅನ್ನ ಹೋಲ್ ಇಯರ್ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಯಾವ್ದೋ ಒಂದು ಅಪಸರ್ಡ್ ಅಲ್ಲಿ ನೀವು ಸೀರಿಯಲ್ ನಂಬರ್ ಅನ್ನ ಕೊಡಕ್ಕೆ ಬರೋದಿಲ್ಲ. ಸೊ ಟ್ಯಾಕ್ಸ್ ಇನ್ವಾಯ್ಸಸ್ ಇಂಡಿವಿಜುವಲ್ ಕಾಂಪೊನೆಂಟ್ ಅನ್ನು ಮಾಡ್ಬೇಕಾಗುತ್ತೆ. ಸಪೋಸ್ ಇಫ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಲೆಸ್ ದನ್ 200 rupees ಅಂತ ಹೇಳಿದ್ರೆ, ಸೊ ಹೋಲ್ ಡೇ ನಲ್ಲಿ ಏನಿರುತ್ತೆ ಯು ಕ್ಯಾನ್ ಯೂಸ್ ದ ಸಿಂಗಲ್ ಇನ್ವಾಯ್ಸಸ್. ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದು ಸ್ಮಾಲ್ ಶೆಡ್ ಕೊಟ್ಟು 150 ರೂಪಾಯಿ ರೆಂಟ್ ಕಲೆಕ್ಟ್ ಮಾಡಿದಿರಾ ಅಥವಾ 10 ಜನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಸೊ ಎಲ್ಲರಿಗೂ ಒಂದೇ ಇನ್ವಾಯ್ಸಸ್ ಅನ್ನು ಇಶ್ಯೂ ಮಾಡಬೇಕಾಗುತ್ತೆ. ಯು ಆರ್ ನಾಟ್ ರಿಕ್ವೈರ್ಡ್ ಟು ಇಶ್ಯೂ ದ ಸಪರೇಟ್ ಇನ್ವಾಯ್ಸಸ್ ಇಫ್ ದ ಟೋಟಲ್ ವ್ಯಾಲ್ಯೂ ಲೆಸ್ ದನ್ 200 rupees. ಬಟ್ ನಿಮ್ಮ ಟೆನೆಂಟು ಅಥವಾ ನಿಮ್ಮಿಂದ ಯಾರು ಸರ್ವಿಸ್ ಅವೈಲ್ ಮಾಡೋ ಸಪರೇಟ್ ಅನ್ನ ಇನ್ವಾಯ್ಸಸ್ ಅನ್ನ ಕೇಳಿದ್ರೆ ನೀವು ಸಪರೇಟ್ ಆಗಿ ಮಾಡ್ಲೇಬೇಕಾಗುತ್ತೆ. ಸೊ ಪರ್ಸನ್ ಸಪ್ಲೈಯಿಂಗ್ ದ ಎಕ್ಸೆಂಪ್ಟೆಡ್ ಗೂಡ್ಸ್ ಬಿಲ್ ಆಫ್ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಂಗಿಲ್ಲ. ಸೊ ಬಿಲ್ ಆಫ್ ಸಪ್ಲೈ ಅಂತ ಇಶ್ಯೂ ಮಾಡ್ಬೇಕಾಗುತ್ತೆ. ಸೊ ಯೂಶಲಿ ನಿಮಗೆ ವೆದರ್ ಇಟ್ಸ್ ರಿಲೆವೆಂಟ್ ಫಾರ್ ಯು ದಟ್ ಒನ್ ಟ್ಯಾಕ್ಸ್ ಇನ್ವಾಯ್ಸಸ್ ಬಿಲ್ ಆಫ್ ಸಪ್ಲೈ, ಎಸ್ ಇಟ್ ಇಸ್ ರಿಲೆವೆಂಟ್ ದಟ್ ಒನ್. ಯಾಕೆಂದ್ರೆ ನೀವು ಸರ್ವಿಸಸ್ ಅನ್ನ ಅವೈಲ್ ಮಾಡಿದಾಗ ಅಥವಾ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಅದ್ರ ಜೊತೆ ಒಳಗೆ ಅವನು ಟ್ಯಾಕ್ಸ್ ಇನ್ವಾಯ್ಸ್ ಆದ್ರೂ ಕೊಡ್ಬೋದು, ಬಿಲ್ ಆಫ್ ಸಪ್ಲೈ ಅನ್ನೋದು ಕೊಡ್ಬೋದು. ಬಿಲ್ ಆಫ್ ಸಪ್ಲೈ ಅನ್ನು ಕೊಟ್ಬಿಟ್ಟು ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಕೊಟ್ಟಿದ್ದ ಅಂದ್ರೆ ಅಟ್ ದಟ್ ಟೈಮ್ ಯು ಆರ್ ನಾಟ್ ಏಬಲ್ ಟು ಪೇ ದ ಟ್ಯಾಕ್ಸ್ ಟು ದಿ ಸರ್ವಿಸ್. ಆ ಸೇಲ್ ಗೂಡ್ಸ್ ಅನ್ನ ಸೇಲ್ ಮಾಡೋದನ್ನ ಕೊಡಂಗಿಲ್ಲ. ಓಕೆ, ನೀವು ಯಾವ್ದೋ ಹೋಗಿ ಒಬ್ಬ ಕಂಪೋಸಿಟ್ ಡೀಲರ್ ಇಂದ ಪರ್ಚೇಸ್ ಮಾಡಿರ್ತೀರಾ, ಅವನು ಕಂಪೋಸಿಟ್ ಡೀಲರ್ ಅಂತ ಹಾಕಿರ್ತಾನೆ, ಅವನು ಇನ್ವಾಯ್ಸ್ ಅನ್ನು ಕೊಡ್ಬೇಕಾದ್ರೆ ಬಿಲ್ ಆಫ್ ಸಪ್ಲೈ ಅಂತ ಕೊಡ್ತಾನೆ, ಆಮೇಲೆ ಕಾಂಪೋಸಿಟ್ ಡೀಲರ್ ಅಂತ ಮೇಲೆ ಹಾಕಿರ್ತಾನೆ. ಬಟ್ ಕೆಳಗಡೆ ಬಂದ್ರೆ ಅವ್ನು ಟ್ಯಾಕ್ಸ್ ಅನ್ನ ಚಾರ್ಜಸ್ ಮಾಡಿರ್ತಾನೆ. ಸೊ ಅಲ್ಲಿ ನೀವು ಅವನಿಗೆ ಹೇಳ್ಬೋದು, ನೋಡಪ್ಪ ಕಾಂಪೋಸಿಟ್ ಡೀಲರ್ ಆಗಿರೋದ್ರಿಂದ ನೀನ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಂಗಿಲ್ಲ, ಬಟ್ ಈ ಚಾರ್ಜ್ ಮಾಡಿದ್ರೆ ಇದು ಕಾಂಪೊನೆಂಟ್ ಅನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಸೊ ಒನ್ಲಿ ದ ಬೇಸಿಕ್ ಅಮೌಂಟ್ ಅನ್ನ ಕೊಡ್ಬೇಕು. ಸಪೋಸ್ ಆ ಸಿಚುಯೇಷನ್ಸ್ ಅಲ್ಲಿ ಒಬ್ಬ ಕಾಂಪೋಸಿಟ್ ಡೀಲರ್ ಇಂದ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಿ ಟ್ಯಾಕ್ಸ್ ಕಾಂಪೊನೆಂಟ್ ಅನ್ನ ಪೇಮೆಂಟ್ ಮಾಡಿದ್ರೆ ದೆನ್ ದ ಡ್ರಾಯಿಂಗ್ ಆಫೀಸರ್ ದೆನ್ ಅಕೌಂಟ್ ಸೆಕ್ಷನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅಂದ್ರೆ ಆ ಪೇಮೆಂಟ್ ಮಾಡಂಗಿಲ್ಲ, ನೀವು ಎಕ್ಸೆಸ್ ಪೇಮೆಂಟ್ ಮಾಡ್ದಂಗ ಆಗುತ್ತೆ. ಸೊ ಅಟ್ ದಟ್ ಟೈಮ್ ಯು ಆರ್ ಲೈಬಲ್ ಟು reimburse to the ELB. So you should be very careful that one payment process ಮಾಡೋ ಟೈಮ್ ಅಲ್ಲಿ ಅದು ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಬಿಲ್ ಆಫ್ ಸಪ್ಲೈ ಇದೆಯಾ ನೋಡ್ಕೊಳ್ಬೇಕಾಗುತ್ತೆ. ಬಿಲ್ ಆಫ್ ಸಪ್ಲೈ ಇತ್ತು ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಕಾಂಪೊನೆಂಟ್ ಬಿಲ್ ಆಫ್ ಸಪ್ಲೈ ನಲ್ಲಿ ಇರಬಾರ್ದು. ಸೊ ಇನ್ ಕೇಸ್ ಇತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೆಡ್ಯೂಸ್ ದಟ್ ಬಿಲ್ ಟ್ಯಾಕ್ಸ್ ಕಾಂಪೊನೆಂಟ್ ಅಂಡ್ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್. ಬೈ ಓವರ್ಸೈಟ್ if you make the payment of the tax component also, it's going to become a audit issue. At that time you are liable to reimburse to the ELB to the extent of the excess payment made against that particular invoices. Andre aa invoice ge ನೀವು ಏನು ಅದು ಟ್ಯಾಕ್ಸ್ ಅಮೌಂಟ್ ಅನ್ನು ಕೊಟ್ಟಿದ್ದೀರಾ, it will be treated as a excess payment, then ನೀವು ಆ ಅಮೌಂಟ್ ಅನ್ನು reimbursement ಮಾಡಬೇಕಾಗುತ್ತೆ. So it is very important that one ನಿಮಗೆ ಪೇಮೆಂಟ್ ಪ್ರೊಸೆಸ್ ಮಾಡೋ ಟೈಮ್ ಅಲ್ಲಿ ನೀವು ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ ಆಫ್ ಸಪ್ಲೈ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬಿಲ್ ಆಫ್ ಸಪ್ಲೈ ಬಂತು ಅಂತ ಹೇಳಿದ್ರೆ ಸೊ ಅದರಲ್ಲಿ ಯಾವುದೇ ಟ್ಯಾಕ್ಸ್ ಕಾಂಪೊನೆಂಟ್ ಅನ್ನ ಪೇಮೆಂಟ್ ಮಾಡಂಗಿಲ್ಲ. ಸೊ ಅದು ನೀವು ಪೇಮೆಂಟ್ ಬಿಲ್ ಅನ್ನ ಪ್ರೋಸೆಸ್ ಮಾಡೋ ಟೈಮ್ ಅಲ್ಲಿ. ಸೊ ನೀವು ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡೋ ಟೈಮ್ ಅಲ್ಲಿ ಸೊ ಯು ಹ್ಯಾವ್ ಟು ಇಶ್ಯೂ ದ ಟ್ಯಾಕ್ಸ್ ಇನ್ವಾಯ್ಸಸ್ ಓನ್ಲಿ ಇಫ್ ಇಟ್ ಇಸ್ ಎ ಟ್ಯಾಕ್ಸ್ ಕಾಂಪೊನೆಂಟ್ ಇಸ್ ದೇರ್. ದೆನ್ ನೀವು ಏನೇನು ರಿಸೀವ್ ಮಾಡಿರ್ತೀರಾ, ಯೂಶಲಿ ULP ಲೆವೆಲ್ ಅಲ್ಲಿ ರೆಸಿಟ್ ವೋಚರ್ಸ್ ಅನ್ನ ಮೇಂಟೈನ್ ಮಾಡಿರ್ತೀರಾ. ಸೊ ನೆಕ್ಸ್ಟ್ ಆ ಅಡ್ವಾನ್ಸ್ ಏನಾದ್ರು ರಿಸೀವ್ ಮಾಡಿದ್ರೆ ಕೆಲವು ಸಲ ಅಡ್ವಾನ್ಸಸ್ ಅನ್ನ ರೀಫಂಡ್ ಮಾಡಿದ್ರೆ ಆ ಅಮೌಂಟ್ ಅನ್ನ ರೀಫಂಡ್ ಮಾಡಿದಾಗ ರೀಫಂಡ್ ವೋಚರ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದ್ರೆ ಅಡ್ವಾನ್ಸ್ ರಿಸೀವ್ ಮಾಡಿದ್ರೆ ಅಡ್ವಾನ್ಸ್ ರಿಸೀಟ್ ವೋಚರ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ರೀಫಂಡ್ ಅನ್ನ ಅಡ್ವಾನ್ಸ್ ಅನ್ನ ರೀಪೇಮೆಂಟ್ ಮಾಡಿದಾಗ ಅದು ರೀಫಂಡ್ ವೋಚರ್ಸ್ ಅನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇಟ್ಸ್ ವೆರಿ ಎಸೆನ್ಷಿಯಲ್ ಅಂಡರ್ ದ GST. In case of the RCM, the goods are received from the unregistered person, the registered person shall issue the tax invoices. Now it is under the obeyance. Andre earlier at the time of the implementation of the GST Act to andre 17/2017 ಅಲ್ಲಿ GST ನ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದಾಗ unregistered persons ಇಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ then the purchaser is liable to pay the taxes under the reverse charge basis ಅಂತ ಇತ್ತು. section 9(4) ಅಲ್ಲಿ ಆ ಒಂದು provisions ಅನ್ನ ತಂದ್ರು. So now that provisions kept under obeyances as of now that is not under the operations. So there is this provisions is not applicable as of now unless the government is remove that aspect that on. Next, in case of the RCMs, the goods or services received from the unregistered person, registered person has the payment purchase. So as of now, it's kept under pending that one.
Tax invoices reporting section shall issued only the registered person containing the following that what we are discussed: name, address, GST number, consecutive number, alphanumeric number ಇರಲೇಬೇಕಾಗುತ್ತೆ, ಡೇಟ್ ಇರುತ್ತೆ. ಸೊ ಯಾರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರದ್ದು ನೇಮು, ಅಡ್ರೆಸ್, GST ನಂಬರ್ ಅನ್ನು ಹಾಕ್ಬೇಕಾಗುತ್ತೆ. ಸೊ ನೇಮ್, ಅಡ್ರೆಸ್, ರೆಸಿಪಿಯೆಂಟ್ ಅನ್ನು ಮೆನ್ಷನ್ ಮಾಡ್ಬೇಕಾಗುತ್ತೆ. HSN ಕೋಡ್, ಅಕೌಂಟಿಂಗ್ ಸರ್ವಿಸಸ್ ಕೋಡ್ ಇರುತ್ತೆ. ಇಫ್ ದ ಗೂಡ್ಸ್ ಇದ್ರೆ HSN ಕೋಡ್ ಬರುತ್ತೆ, ಸರ್ವಿಸಸ್ ಇದ್ದ ಅಕೌಂಟಿಂಗ್ ಕೋಡ್ ಆಫ್ ಸರ್ವಿಸಸ್ ಬರುತ್ತೆ. ದೆನ್ ಡಿಸ್ಕ್ರಿಪ್ಷನ್ ಆಫ್ ದಿ ಗೂಡ್ಸ್ ಮತ್ತೆ ಕ್ವಾಂಟಿಟಿ. So total value of that one you have to mention the tax invoices. So total both taking into account that what were the rate of taxes, so value of the taxes irutte. If the cess idre adunu mention ಮಾಡ್ತೀವಿ. So ಅದರಲ್ಲಿ different component of tax, CGST, SGST ಅದೇನ್ ಬರುತ್ತೆ, ಮತ್ತೆ ಎಲ್ಲಿ ನೀವು ಯಾವ ಸ್ಟೇಟ್ ಗೆ, one state ಇಂದ another state ಆದ್ರೆ state of supply ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ. within the state ಇದ್ರೆ same state ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ. Address of the delivery, this are all what I will discuss that one. And very important that one, each tax invoices ಏನಿರುತ್ತೆ ಆ tax invoices ಅನ್ನ ಕಂಪಲ್ಸರಿ either should be sign ಆಗಿರಬೇಕಾಗುತ್ತೆ ಅಥವಾ digitally sign ಆಗಿರಬೇಕಾಗುತ್ತೆ. If there is no signature in the invoices, that amount, that is not a valid tax invoices. So at that time it will be treated as a you are not issue the tax invoices. So ಅದರಲ್ಲಿ ಆ ಇನ್ವಾಯ್ಸಸ್ ಅಲ್ಲಿ one more that one ಈಗ ಆಲ್ರೆಡಿ ಹೇಳಿದ್ನಲ್ಲ. ಸೊ ಇಫ್ ದೇರ್ ಇಸ್ ಎ ರೆಂಟ್ ಪ್ರಾಪರ್ಟೀಸ್ ಲೆಟ್ ಔಟ್ ಟು ದ ರಿಜಿಸ್ಟರ್ಡ್ ಪರ್ಸನ್ಸ್ ಆಫ್ ದಿ ಟೆನೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿ ನೀವು ಅವ್ರಿಗೆ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಮೆನ್ಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕ್ಲಿಯರ್ಲಿ ಮೆನ್ಷನ್ ದಟ್ ಒನ್ ಟ್ಯಾಕ್ಸ್ ಪೇಯಬಲ್ ಅಂಡರ್ ದ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಮೆನ್ಷನ್ ಮಾಡಿ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಕೊಡಬೇಕಾಗುತ್ತೆ. ಓಕೆ, ಸೊ ನೌ so most of the small ULBs ke this notification 14/2020 is not applicable that one, but where the total turnover of the ULBs, that is in the corporation, so atara bandaga if it is more than 100 crores rupees, it effective from 1/1/2020. so more than 100 crores idaga, so ಆ ಸಿಚುಯೇಷನ್ಸ್ ಅಲ್ಲಿ ನೀವು ಈಗ ಇನ್ವಾಯ್ಸಸ್ ಅನ್ನ ನೀವು ಮ್ಯಾನ್ಯುಯಲಿ ಪ್ರಿಪೇರ್ ಮಾಡಿ ಕೊಡಂಗಿಲ್ಲ. ಸೊ ಯು ಹ್ಯಾವ್ ಟು ಜನರೇಟ್ ಫ್ರಮ್ ದಿ GST ವೆಬ್ಸೈಟ್ ಇಂದ ಜನರೇಟ್ ಮಾಡಿ ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಮೆಜಾರಿಟಿ ಆಫ್ ದಿ ಕಾರ್ಪೊರೇಷನ್ಸ್ ಅಲ್ಲಿ ಇದು ಬರುತ್ತೆ ನಿಮಗೆ, ಯಾಕಂದ್ರೆ ಅವ್ರ ಟರ್ನ್ ಓವರ್ ಮೋರ್ ದನ್ 100 crores ಇರುತ್ತೆ. ಸೊ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಸೊ ಫ್ರಮ್ ದೇ ಹ್ಯಾವ್ ಟು ಇಶ್ಯೂ ದಿ 1/1, sorry, no, this is the limit is not with effective from 1/1/2021, not from 1/1/2020. So because notification is the 18/2020 dated 10/11/2020, ಅಂದ್ರೆ 1/1/2021 onwards, if the total turnover in the previous year, andre total nimdu ಏನ್ revenue collect ಆಗಿರಬಹುದು, grant receive ಮಾಡೋದು, everything is in cumulative is more than 100 crores, tax invoices ಅನ್ನ issue ಮಾಡಬೇಕಾದ್ರೆ you have to issue the tax invoices through the generating from the GST website, not from the manual. These are all the important component of the tax invoices. You have to maintain that one. So time limit, I will note that one within 30 days of the supply of the goods and services. I am going to skip that one, is not much important for that one. Then how many years we have to keep, what are the records should be maintained, that one. So every registered person shall keep and maintain at a principal place of the business. So inward supply, outward supply, andre ನೀವು ಏನ್ ಪರ್ಚೇಸ್ ಮಾಡಿರ್ತೀರಾ ಅದ್ರ ರಿಲೇಟೆಡ್ ಆಗಿ ಏನಾದ್ರು ಇನ್ಪುಟ್ ಟ್ಯಾಕ್ಸ್ ಅನ್ನ ಅವೈಲ್ ಮಾಡಿದ್ರೆ ಸೊ ಆ ಇನ್ಪುಟ್ ಟ್ಯಾಕ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನೀವೇನ್ ಸರ್ವಿಸ್ ಪ್ರೊವೈಡ್ ಮಾಡಿದೀರಾ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲಾನು ಸಹ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇಫ್ ದೇರ್ ಇಸ್ ಎ ಸ್ಟಾಕ್, ಯು ಹ್ಯಾವ್ ಟು ಮೇಂಟೈನ್ ದ ಸ್ಟಾಕ್ ರೆಕಾರ್ಡ್. ಇಫ್ ಯು ಅವೈಲ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಸೊ ಯಾಕಂದ್ರೆ ಮುನ್ಸಿಪಾಲಿಟಿನಲ್ಲಿ ಎಲ್ಲಾ ಸರ್ವಿಸಸ್ ಎಕ್ಸೆಪ್ಟ್ ರೆಂಟಿಂಗ್ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟಿ ಇರೋದ್ರಿಂದ ಸೊ ನಿಮ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಅವೈಲಬಿಲಿಟಿ ಈಸ್ ಆಲ್ಸೋ ರಿಸ್ಟ್ರಿಕ್ಟೆಡ್. ಬಿಕಾಸ್ ನೀವೇನಾದ್ರೂ GST ಪೇಮೆಂಟ್ ಅನ್ನ ಮಾಡಿ, ಸೊ ಫಾರ್ ಎಕ್ಸಾಂಪಲ್ ರೋಡ್ ವರ್ಕ್ ಗೆ ಕೊಟ್ಟಿರ್ತೀರಾ, ಆ ರೋಡ್ ವರ್ಕ್ ರಿಲೇಟೆಡ್ ಆಗಿ ನೀವೇನಾದ್ರೂ GST ಪೇಮೆಂಟ್ ಮಾಡಿದ್ರೆ ಯು ಆರ್ ನಾಟ್ ಅಲೌಡ್ ಟು ಟೇಕ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಬಿಕಾಸ್ ನಿಮ್ಗೆ ಗ್ರಾಂಟ್ ಇರಬಹುದು, ಮುನ್ಸಿಪಲ್ ರೆವಿನ್ಯೂ ಇರಬಹುದು, ಇಸ್ ಟೋಟಲಿ ಎಕ್ಸೆಂಪ್ಟೆಡ್ ಅದರ್ ದನ್ ದ ರೆಂಟಿಂಗ್ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟಿ. ಓಕೆ, ಸೊ ಅಟ್ ದ ಸೇಮ್ ಟೈಮ್ ಇಫ್ ದೇರ್ ಇಸ್ ಎನಿ GST paid on the repairs and maintenance of the let out building, not on the office building, ಅಂತ ಸಿಚುಯೇಷನ್ ಅಲ್ಲಿ ಆ ರೆಂಟ್ ಕಾಂಪೋನೆಂಟ್, ಆ GST ಕಾಂಪೋನೆಂಟ್ ಆನ್ ದಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ದಿ ಲೆಟ್ ಔಟ್ ಬಿಲ್ಡಿಂಗ್ ಏನಿರುತ್ತೆ ಆ ಒಂದು ಟ್ಯಾಕ್ಸ್ ಕಾಂಪೋನೆಂಟ್ ಅನ್ನ ಯು ಕ್ಯಾನ್ ಟೇಕ್ ಆಸ್ ಎ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಕಲೆಕ್ಟೆಡ್ ಆನ್ ದ ರೆಂಟಿಂಗ್ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟಿ. ಟೇಕ್ ಫಾರ್ ಎಕ್ಸಾಂಪಲ್, ಈ ಮಂತ್ ಅಲ್ಲಿ ನಿಮ್ದು ರೆಂಟಿಂಗ್ ಆಫ್ ದಿ ಪ್ರಾಪರ್ಟಿ 1 ಲಕ್ಷ ಇದೆ. ಆ 1 ಲಕ್ಷದಲ್ಲಿ ನೀವು 18% ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ 18,000 rupees ಇಸ್ ಪೇಯಬಲ್. ಸೊ ಹೈಪೋಥೆಟಿಕಲ್ ಎಕ್ಸಾಂಪಲ್, ಆ ತಿಂಗಳಲ್ಲಿ ಒಂದು 10,000 ರೂಪಾಯಿ ಬಿಲ್ಡಿಂಗ್ ರಿಪೇರ್ಸ್ ಅನ್ನ ಕೊಟ್ಟಿದ್ದೀರಾ, ನಾಟ್ ಫಾರ್ ಓಕೆ 10,000 ರೂಪಾಯಿ ಆಫೀಸ್ ರಿಪೇರ್ಸ್, ಸಾರಿ ಲೆಟ್ ಔಟ್ ಬಿಲ್ಡಿಂಗ್ ಅನ್ನ ರಿಪೇರ್ ಮಾಡಿದ್ದೀರಾ.
ಸೊ 20,000 ರೂಪಾಯಿ ಆಫೀಸ್ ಬಿಲ್ಡಿಂಗ್ ಅನ್ನು ರಿಪೇರಿ ಮಾಡಿದ್ದೀರಾ. 10,000 ರೂಪಾಯಿ ಲೆಟ್ಔಟ್ ಬಿಲ್ಡಿಂಗ್ ರಿಪೇರ್ ಮಾಡೋದಕ್ಕೆ 1,800 ರೂಪಾಯಿ ಟ್ಯಾಕ್ಸ್ ಅನ್ನು ಅವ್ನು ಕೊಟ್ಟಿದ್ದೀರಾ, ಬಿಕಾಸ್ ಈಸ್ ಪ್ರೊವೈಡೆಡ್ ದ ಸರ್ವಿಸಸ್. ಆಫೀಸ್ ಬಿಲ್ಡಿಂಗ್ ರಿಪೇರ್ ಮಾಡೋದಕ್ಕೆ 3,600 ರೂಪಾಯಿನ ಕೊಟ್ಟಿದ್ದೀರಾ. ಈ ಸಿಚುಯೇಷನ್ಸ್ ಅಲ್ಲಿ ಲೆಟ್ಔಟ್ ಬಿಲ್ಡಿಂಗ್ ಅನ್ನ ರಿಪೇರ್ ಮಾಡೋದಕ್ಕೆ ಏನ್ ಟ್ಯಾಕ್ಸ್ ಕಾಂಪೋನೆಂಟ್ ಅನ್ನ ಕೊಟ್ಟಿದ್ದೀರಾ, ದಟ್ ಟ್ಯಾಕ್ಸ್ ಈಸ್ ಲಯಬಲ್ ಎಲಿಜಿಬಲ್ ಫಾರ್ ದಿ ಟೇಕಿಂಗ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅಂದ್ರೆ ಲೆಟ್ಔಟ್ ಬಿಲ್ಡಿಂಗ್ ಮೇಲೆ ಏನ್ ಔಟ್ಪುಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ 18,000 ರೂಪಾಯಿ, ಅದರಲ್ಲಿ 1,800 ರೂಪಾಯಿ ಟ್ಯಾಕ್ಸ್ ಅನ್ನ ರಿಪೇರ್ ಚಾರ್ಜಸ್ ಏನ್ ಕೊಟ್ಟಿದ್ದಾರೆ ಅದನ್ನ ರೆಡ್ಯೂಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಗವರ್ಮೆಂಟ್ ಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಆಫೀಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಕೊಟ್ಟಿರೋ ಇನ್ಪುಟ್ ಟ್ಯಾಕ್ಸ್ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಅದನ್ನ ಬೇಕಾದ್ರೆ ನೀವು ಕಾಮನ್ ಇನ್ಪುಟ್ ಟ್ಯಾಕ್ಸ್ ಅಂತ ಮಾಡಿ ಅಲ್ಲಿ ಪ್ರಪೋರ್ಷನೇಟ್ ಆಗಿ, ಸಪೋಸ್ 1 ಲಕ್ಷ ರೂಪಾಯಿ ಇದ್ದು 10 ಲಕ್ಷ ರೂಪಾಯಿ ಇದ್ರೆ 10% ಅನ್ನ ಇನ್ಪುಟ್ ಟ್ಯಾಕ್ಸ್ ಅನ್ನ ತಗೊಬಹುದು ಆನ್ ಪ್ರಪೋರ್ಷನೇಟ್ ಬೇಸಿಸ್ ಅಂಡರ್ ದ ರೂಲ್ 42 ಆಫ್ ದಿ GST ರೂಲ್ಸ್. So it's more complicated and it's a nominal input tax available. That one I'm not going to cover that one. So ಅಂದ್ರೆ ಎಲ್ಲಿ ನಿಮ್ದು ಒಂದು ಕಾಮನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಆಡಿಟ್ ಸರ್ವಿಸ್ ರಿಲೇಟೆಡ್ ಆಗಿ ಏನಾದ್ರು GST ಪೇಮೆಂಟ್ ಮಾಡಿದ್ರೆ, ಆಫೀಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿ ಏನಾದ್ರು GST ಪೇಮೆಂಟ್ ಮಾಡಿದ್ರೆ, ಅಂಡ್ ದಟ್ ಸರ್ವಿಸಸ್ ಯೂಸ್ಡ್ ಫಾರ್ ದಿ ಆಲ್ ದ ವರ್ಕ್ಸ್ ಇನ್ ದ ಮುನ್ಸಿಪಾಲಿಟಿ ಅಂತ ಹೇಳಿದ್ರೆ, ಆ ಟ್ಯಾಕ್ಸ್ ಕಾಂಪೋನೆಂಟ್ ಅನ್ನ ವಿಲ್ ಬಿ ಟ್ರೀಟೆಡ್ ಆಸ್ ಎ ಕಾಮನ್ ITC ಅಂತ ಟ್ರೀಟ್ ಮಾಡ್ಕೊಂಡು ಅಂಡರ್ ದ ರೂಲ್ 42 ನಲ್ಲಿ ಟ್ಯಾಕ್ಸಬಲ್ ಅಮೌಂಟ್ಗೂ ಎಕ್ಸಮ್ಟೆಡ್ ಅಮೌಂಟ್ಗೂ ಪ್ರಪೋರ್ಷನೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವಿ ಕ್ಯಾನ್ ಟೇಕ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಬಟ್ ಒನ್ಲಿ ದ ಸಿನ್ಸ್ ಎಲ್ಲಾ ಅಮೌಂಟ್ ಅನ್ನು exempted ಇರೋದ್ರಿಂದ only nominal amount is going to eligible to take the input tax credit. But let out building repairs ಅಲ್ಲಿ ಏನಿರುತ್ತೆ ಅದಕ್ಕೆ ನೀವು ಇನ್ಪುಟ್ ಟ್ಯಾಕ್ಸ್ ಅನ್ನ ಫುಲ್ ಅಮೌಂಟ್ ಅನ್ನ ತಗೊಬಹುದು. ಸೊ ಸಪೋಸ್ ಇಫ್ ದ ELBs are constructing the building for the purpose of the let out ಅಂತ ಹೇಳಿದ್ರೆ, so the tax payment GST component on the various material purchase ಅಥವಾ various expenses for the construction of the building is treated as a ineligible input tax credit. ಅಂದ್ರೆ ಮುನ್ಸಿಪಾಲಿಟಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಏನಾದ್ರೂ GST ಕಾಂಪೋನೆಂಟ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಇನ್ಎಲಿಜಿಬಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 17(5) ಆಫ್ ದಿ GST ಆಕ್ಟ್ ಇರೋದ್ರಿಂದ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಅಂದ್ರೆ ನೀವು ಬಿಲ್ಡಿಂಗ್ ಅನ್ನ ಲೆಟ್ ಔಟ್ ಮಾಡಿ ರೆಂಟ್ ಬರುತ್ತೆ ಅಂದ್ರೂ ಸಹ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಆಗಿರೋ GST ಪೇಮೆಂಟ್ ಅನ್ನ ಇನ್ಪುಟ್ ಟ್ಯಾಕ್ಸ್ ತಗೊಳೋದಕ್ಕೆ ಬರೋದಿಲ್ಲ. ಸೊ ಅಂದ್ರೆ ನೀವೇನ್ ಸರ್ವಿಸ್ ಪ್ರೊವೈಡ್ ಮಾಡಿದ್ರಾ, ಸೇಲ್ ಆಫ್ ಗೂಡ್ಸ್ ಮಾಡಿದ್ರಾ, ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ ಅನ್ನ ಮೇಂಟೈನ್ ಮಾಡಬೇಕು, ಸ್ಟಾಕ್ ರೆಕಾರ್ಡ್ಸ್ ಅನ್ನ ಮಾಡಬೇಕು, ಇನ್ಪುಟ್ ಟ್ಯಾಕ್ಸ್ ತಗೊಂಡಿದ್ರೆ ಟ್ಯಾಕ್ಸ್ ಇನ್ವಾಯ್ಸಸ್ ಮತ್ತೆ ಯಾವ್ಯಾವ್ದ್ರ ಮೇಲೆ ಡೀಟೇಲ್ಸ್ ಅನ್ನ ತಗೊಂಡಿದ್ರೆ ಅದು ಡೀಟೇಲ್ಸ್ ಅನ್ನ ಮೇಂಟೈನ್ ಮಾಡಬೇಕು, ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಪೇಯಬಲ್ ಇದೆ, ಎಷ್ಟು ಪೇಮೆಂಟ್ ಮಾಡಿದಿರಾ, ಸೊ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಪ್ರಾಪರ್ ಆಗಿ ಮೇಂಟೈನ್ ಮಾಡಿರ್ಬೇಕಾಗುತ್ತೆ. Next, ULBs are exempted from the audit of the accounts by the chartered accountant. So under section 35, every person is liable to get the books of account audited and special report should be submitted under the GST Act. So e amendment e last budget alli so audit of the under the GST aduna remove madidare, but earlier law that one, so they are liable for the getting the books of account audited under the GST law. But ELBs are exempted, they are not required to get the books of account audited from the chartered accountant or the cost accountant. And there is a special forum audit report 9C how to file, that is also not required to file that one. However, all ELBs are liable to file the annual return in GSTR 9. If you are not filing the annual returns, then you are liable for the late fee of 200 rupees per day up to 2.5% of the total annual income or outward supply of the ELBs. So ಈ annual income ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ all grants are going to be included. ಅಂದ್ರೆ ಅದು ವಾಟರ್ ಸಪ್ಲೈ ಫಂಡ್ ಇರಬಹುದು, ಜನರಲ್ ಫಂಡ್ ಇರಬಹುದು ಅಥವಾ ಎಂಟರ್ಪ್ರೈಸ್ ಫಂಡ್ ಇರಬಹುದು. ಟೋಟಲ್ ELB ನಲ್ಲಿ ಏನ್ ಕಲೆಕ್ಟ್ ಮಾಡಿರ್ತೀರೋ ಟೋಟಲ್ ಅಮೌಂಟ್ ಇನ್ಕ್ಲೂಡಿಂಗ್ ಗ್ರಾಂಟ್ ಅನ್ನು ತಗೊಂಡು ಅಪ್ ಟು 0.25% ವರೆಗೂ ಲೇಟ್ ಫೀ ಲೆವಿ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಇಸ್ ಅಡ್ವೈಸಬಲ್ ದೋಸ್ ಹೂ ಆರ್ ನಾಟ್ ಫೈಲ್ ದ ರಿಟರ್ನ್ಸ್, ಸೊ ಪ್ಲೀಸ್ ಫೈಲ್ ದಿ annual return in GSTR 9. All accounts kept in the electronic forum also. ಅಂದ್ರೆ ನಿಮ್ದು ಈ ಗವರ್ನೆನ್ಸ್ ಅಲ್ಲಿ ಡಾಟಾ ಮೇಂಟೈನ್ ಮಾಡಿರೋದು ದಟ್ ಇಸ್ ಮೋರ್ ಸಫಿಶಿಯಂಟ್ ದಟ್ ಒನ್. ಬಟ್ ಈ ಗವರ್ನೆನ್ಸ್ ಅಲ್ಲಿ ಅಂಡರ್ ದ GST ಆಕ್ಟ್ ಅಲ್ಲಿ ಏನ್ ಡಾಕ್ಯುಮೆಂಟ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಈಗ ಇನ್ವಾಯ್ಸ್ ಜನರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಗವರ್ನೆನ್ಸ್ ಅಲ್ಲಿ ಆ ಒಂದು ಆಪ್ಷನ್ಸ್ ಅನ್ನ ಇಲ್ಲ. ಸೊ ವಿ ಆರ್ ಆಲ್ರೆಡಿ ವಿನ್ ದ ಲಾಸ್ಟ್ ಸೆಷನ್ ಇನ್ ದ SEID ನಲ್ಲಿ ಬಂದಾಗ ನಿಮ್ಗೆ MRC ಇಂದ ಕೆಲವರು ಆಫೀಸರ್ಸ್ ಅನ್ನ ಅಟೆಂಡ್ ಆದಾಗ ವಿ ಆರ್ ಇನ್ಫಾರ್ಮ್ ದಮ್ ದಟ್ ಒನ್ at least enable in the e-governance itself to generate the tax invoices under the GST ಅಂತ ಇನ್ಫಾರ್ಮ್ ಮಾಡಿದೀವಿ. I think
all the ULBs you have to approach to the MRC ಅಥವಾ DMA ಗೆ approach ಮಾಡಿ ಆ tax invoices ಅನ್ನ ಅಲ್ಲೇ generate ಮಾಡ್ದಂಗ್ ಮಾಡಿದ್ರೆ so it is more useful that one. So anytime you can generate the invoices from the e-governance itself. But as of now, you have to maintain the outside the e-governance tax invoices ಅನ್ನ generate ಮಾಡ್ಬೇಕಾಗುತ್ತೆ. At present, as of my knowledge, that benefit is not available in the e-governance. You have to maintain the outside the e-governance. You have to generate the tax invoices. A registered person required to keep the books of account. So minimum 72 months. So 6 years so from the end of the due date for filing of the annual returns. So 72 months for you have to keep the books of account and then in tax invoices. And then up to that period, the department people can come for audit of the and verification of the any documents. At that time, you can't say that one there is no documents is available. That one very long period that we can't say that one. So up to 72 months only you have to maintain the proper documents. Yen GST prakara yen maintain madako adellanu maintain ಮಾಡಬೇಕಾಗುತ್ತೆ. So this is not relevant that one. If there is any appeal ಎಲ್ಲ ಏನಾದರೂ ಇದ್ರೆ, suppose if there is any proceedings ಇತ್ತು ಅಥವಾ ನಿಮ್ಗೆ ಏನಾದರೂ GST ಡಿಪಾರ್ಟ್ಮೆಂಟ್ ಆರ್ಡರ್ ಪಾಸ್ ಮಾಡಿ against that orders, if you went for appeal to the appellate authorities, so at that time ನಿಮ್ಗೆ final disposable order ಏನ್ ಪಾಸ್ ಆಗುತ್ತೆ, after 1 year you have to keep the books of accounts. So for example, after 7 years ಆದ್ಮೇಲೂ appeal ಅಲ್ಲಿ still continuing ಅಂತ ಹೇಳಿದ್ರೆ you have to keep the books of accounts still. ಅಂದ್ರೆ 72 months ಏನಿರುತ್ತದೆ, 72 months is not going to end with that one, subject to the appeal to the appellate authorities. So ಏನಾದರೂ appeal ಹೋಗಿದ್ರು ಅಂತ ಹೇಳಿದ್ರೆ appeal close ಆಗಿ next 1 year ವರೆಗೂನೆ you have to keep the books of accounts. So non-maintenance ಇತ್ತು ಅಂತ ಹೇಳಿದ್ರೆ you are liable for the penalty minimum 10,000 rupees up to 25,000 rupees under the CGST. So ಅದು ಡಬಲ್ ಆಗ್ತಾ ಹೋಗುತ್ತೆ. 20,000 rupees, 25, 50,000 rupees ವರೆಗೂ ಅವರು penalty levy ಮಾಡ್ತಾರೆ. If you are not maintaining or if you are not maintaining proper records also, so you are liable for the penalty. And one more thing that one, all ULBs are to display the GST number in the name board itself. If the GST number is not displayed that one, so that is also going to attack that one. Please see that one. So ensure that one. So ನಿಮ್ಮ GST number ULB ಗೆ ಏನ್ ಕೊಟ್ಟಿದ್ದೀರಾ GST number, ಆ GST number so ನಿಮ್ಮ ULB ನೇಮ್ ಬೋರ್ಡ್ ಅಲ್ಲೂ ಡಿಸ್ಪ್ಲೇ ಆಗಿದೆ ಅಂತ ಎನ್ಶೂರ್ ಮಾಡ್ಕೊಳ್ಬೇಕಾಗುತ್ತೆ. These are all the various books of accounts and records should be maintained under the GST. Now we can move to the what are all the returns to be filed. So first ಅಂತ ಹೇಳಿದರೆ ನಿಮಗೆ one is GSTR 1 return. It is a monthly return for the outward supply. ಅಂದ್ರೆ ನೀವು ಏನನ್ನ ಕಲೆಕ್ಟ್ ಮಾಡ್ತೀರಾ, ರೆವಿನ್ಯೂ ಏನ್ ಕಲೆಕ್ಟ್ ಮಾಡ್ತೀರಾ, ಸರ್ವಿಸ್ ಏನ್ ಪ್ರೊವೈಡ್ ಮಾಡಿರ್ತೀರಾ, ಇಟ್ ಮೇ ಬಿ ರೆಂಟ್ ಆಗಿರ್ಬೋದು ಅಥವಾ ಬೇರೆ ರೆವಿನ್ಯೂ ಆಗಿರ್ಬೋದು. ಫಾರ್ ದಟ್ ನೀವು ಏನ್ ಕಲೆಕ್ಟ್ ಮಾಡಿರ್ತೀರೋ ಅಷ್ಟು ಅಮೌಂಟ್ ಗೆ ಯು ಹ್ಯಾವ್ ಟು ಫೈಲ್ ಎವ್ರಿ ಮಂತ್ GSTR 1 ರಿಟರ್ನ್. ಅದರಲ್ಲಿ ನೀವು ಏನ್ ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಒನ್ಲಿ ದ ಔಟ್ವರ್ಡ್ ಸಪ್ಲೈ ಮಾತ್ರ ಡಿಸ್ಪ್ಲೇ ಮಾಡ್ತಾರೆ. ಅಂದ್ರೆ ಎಷ್ಟು ಜನಕ್ಕೆ ರೆಂಟ್ ಕೊಟ್ಟಿದ್ದೀರಾ, ಎಷ್ಟು ರೆಂಟ್ ಕಲೆಕ್ಟ್ ಮಾಡಿದ್ದೀರಾ, ಬೇರೆ ಏನೇನು ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ವಾಟರ್ ಚಾರ್ಜಸ್ ಆಗಿರ್ಬೋದು, ಎಕ್ಸೆಂಪ್ಟೆಡ್ ಸರ್ವಿಸಸ್ ಇಂದ ಏನೇನು ಬಂದಿರುತ್ತೆ ಅಷ್ಟನ್ನ ನೀವು ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ GSTR 1 ರಿಟರ್ನ್ಸ್ ಅಲ್ಲಿ. ಇನ್ನು GSTR 3B ರಿಟರ್ನ್ಸ್ ಅಲ್ಲಿ ನೀವು ಏನ್ ಟ್ಯಾಕ್ಸ್ ಕಾಂಪೊನೆಂಟ್ ಅನ್ನ ಕಲೆಕ್ಟ್ ಮಾಡಿದ್ದೀರಾ, ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅನ್ನ ಏನ್ ಕಲೆಕ್ಟ್ ಮಾಡಿದ್ದೀರಾ, ಸೊ ಇಫ್ ಯು ಹ್ಯಾವ್ ಟೇಕನ್ ದ ಎನಿ ಇನ್ಪುಟ್ ಟ್ಯಾಕ್ಸ್ ಬೆನಿಫಿಟ್ ಅಂತ ಹೇಳಿದ್ರೆ ಅದನ್ನ ನೆಟ್ ಆಫ್ ಮಾಡಿ ಟ್ಯಾಕ್ಸ್ ಪೇಮೆಂಟ್ ಏನ್ ಮಾಡಿದ್ದೀರಾ ಅದನ್ನ ಡೀಟೇಲ್ಸ್ ಅನ್ನ ಡಿಸ್ಕ್ಲೋಸ್ ಮಾಡಿ. So every month you have to file the GSTR 3B return. Current year alli there may be changes that one. So monthly payment to quarterly return systems anna tandidare, that is applicable for the only the if the turnover is less than 5 crores. So all the ಕೆಲವು options ಅನ್ನು ಆಗಿರುತ್ತೆ. So that I will discuss later that one subsequently. Next annual returns ಅನ್ನ file ಮಾಡಬೇಕಾಗುತ್ತೆ. If you are deducting the TDS, you have to file GSTR 7 as a TDS returns under the GST. That we will discuss later. Let us. So monthly returns ಅನ್ನ ಫೈಲ್ ಮಾಡೋದಕ್ಕೆ ಒಂದೊಂದು ULB earlier as per the act is the 20th that one. Some entities that one they are going to file within the 22 or 2022 as per the notification. The date is go on changing the term. So based on the notification that one. So ಇದರ amount ಅನ್ನ ನೀವು GSTR 1 you have to file within the 10th. GSTR 3B within 30th, 20th. Annual return is the you have to file within 31st December of the subsequent financial year.
So, but up to till date, so the government is go on extending the due date. On 28th February is the last date for filing of the annual return for the financial year 1920. So 1920, those who are not filed the annual returns, so you can file within 28th of this month, so you can avoid the late fee that amount. Those who are not filed the 1819 also, you have to file the annual returns with the late fee only. So without, you can't avoid the late fee under the filing of the annual returns. ಯಾಕಂದ್ರೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ಅಲ್ಲಿ ಅದು ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಇಂಟರ್ವೆನ್ಷನ್ಸ್ ಏನು ಇರೋದಿಲ್ಲ. Next, let us, you can come for the TDS. Every municipality, including the state government, central government, or the government department. So we are discussing only the municipality, where the total contract value is more than 2,50,000 rupees. They have to deduct the TDS at 2%. 1% will go for the CGST and 1% is more for the SGST. So for calculation of the 2,50,000 rupees value, you have to remove from the tax component of the GST component if anything is there. Other than GST, if there is any other taxes is levied, so you can't deduct that amount. Take for example that amount. If the value of the contract or bill is 2,45,000 rupees, on which tax levied is around 50,000 rupees, so at that time you are not liable to deduct the tax, because excluding the GST amount, the value is less than 2,50,000 rupees. So if the value is more than 2,50,000 rupees, excluding the taxes, GST component return, then at that time you are liable to deduct the tax at the rate of the 2%. So 1% is the CGST and 1% is the SGST. If the transaction or service provider or the goods supplier are within the state, then 1% CGST, 1% SGST. If the supplier is outside the state, for example, if you purchase the vehicle or any material which is required for either for your water supply department or from the solid waste management department, if you purchase any materials or if you purchase the vehicle from the outside the state, at that time you have to deduct the 2% on IGST. So ಆ time ಅಲ್ಲಿ ನೀವು CGST SGST 1% deduct ಮಾಡಂಗಿಲ್ಲ, 2% IGST ನ deduct ಮಾಡಬೇಕಾದ್ರೆ if the purchase is from the outside the state. Okay, otherwise 1% CGST, 1% is SGST. Irrespective of the turnover of the deductor, every person is liable to deduct the tax at 151. So ಈಗ ನಿಮ್ಗೆ 2% ಟ್ಯಾಕ್ಸ್ ಅನ್ನು ಡಿಡಕ್ಟ್ ಮಾಡಬೇಕಾದ್ರೆ ಅವನ್ GST ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ, ದಟ್ ಇಸ್ ಇರ್ರೆಲೆವೆಂಟ್ ಫಾರ್ ಯು ದಟ್ ಒನ್. ಸೊ ಅವನ್ ರಿಜಿಸ್ಟ್ರೇಷನ್ ಆಗಿರ್ಲಿ ಆಗದೇ ಇರ್ಲಿ, ಇಫ್ ದ ವ್ಯಾಲ್ಯೂ ಆಫ್ ದಿ ಕಾಂಟ್ರಾಕ್ಟ್ ಇಸ್ ಮೋರ್ ದನ್ 2,50,000 rupees, ಕಂಪಲ್ಸರಿ ಯು ಹ್ಯಾವ್ ಟು ಡಿಡಕ್ಟ್ ದ GST at the rate of 2%. ಸೊ ಆ GST ರಿಜಿಸ್ಟ್ರೇಷನ್ TDS ಅನ್ನ ಮಾಡೋದಕ್ಕೆ ಯು ಹ್ಯಾವ್ ಟು ಟೇಕ್ ದ ಸಪರೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂಡರ್ ದ GST Act. TDS ರಿಜಿಸ್ಟ್ರೇಷನ್ ನಂಬರ್ ಅನ್ನ ಸಪರೇಟ್ ಆಗಿ GST ನಂಬರ್ ಅನ್ನು ತಗೊಳ್ಬೇಕಾಗುತ್ತೆ. ಅಂದ್ರೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕಟ್ಟೋದಕ್ಕೆ ಸಪರೇಟ್ GST ರಿಜಿಸ್ಟ್ರೇಷನ್ ನಂಬರು, TDS ಅನ್ನ ಡಿಡಕ್ಟ್ ಮಾಡಿ ಕಟ್ಟೋದಕ್ಕೆ ಸಪರೇಟ್ GST ರಿಜಿಸ್ಟ್ರೇಷನ್ ನಂಬರ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ದಟ್ ಈಸ್ 2%. ಇಂಟ್ರೆಸ್ಟ್ ರೇಟ್ ದಟ್ ಅಮೌಂಟ್ ಇಸ್ ಡಿಫರೆಂಟ್. ಸೊ ಒಂದ್ಸಲ ನೀವು TDS ಅನ್ನ ಡಿಡಕ್ಟ್ ಮಾಡಿದ್ಮೇಲೆ, ಸೊ ವಿತಿನ್ 10th of the next month, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಫೆಬ್ರವರಿ ಮಂತ್ ಅಲ್ಲಿ TDS ಡಿಡಕ್ಟ್ ಮಾಡಿದ್ರೆ ಮಾರ್ಚ್ 10th ಒಳಗಡೆ ಯು ಹ್ಯಾವ್ ಟು ಪೇ ಟು ದ ಗವರ್ಮೆಂಟ್ ಅಂಡ್ ಯು ಹ್ಯಾವ್ ಟು ಫೈಲ್ ವಿತ್ ದ ಡಿಪಾರ್ಟ್ಮೆಂಟ್. ಅದರ್ವೈಸ್ ಯು ಆರ್ ಲೈಬಲ್ ಫಾರ್ ದ ಇಂಟ್ರೆಸ್ಟ್ and 200 rupees per day is the late fee is going to up to 10,000 rupees ವರೆಗೂ late fee levy ಮಾಡ್ತಾ ಹೋಗ್ತಾರೆ. So you have to fill the GST 7 returns and you have within 10th of the next month. TDS certificate 7A ಬರುತ್ತೆ. So the downloadable, they can download it from the website. ಅಂದ್ರೆ ಡಿಡಕ್ಟ್ ಯಾರು ಇರ್ತಾರೆ, ಅಂದ್ರೆ ನೀವು ಯಾರ ಹೆಸರಲ್ಲಿ ನೀವು TDS ಡಿಡಕ್ಟ್ ಮಾಡಿದೀರಾ ಅವ್ರ GST ನಂಬರ್ ಅನ್ನ ಎಂಟ್ರಿ ಮಾಡಿದ್ಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು GST 7A ನ ಅವರು ಡೌನ್ಲೋಡ್ ಮಾಡ್ಕೊಂಡ್ರು. 5 days liable ಮಾಡಬೇಕಾದ್ರೆ ಸೇಮ್ ಥಿಂಗ್ ದಟ್ ಒನ್. ಸೊ ಯು ಆರ್ ಲೈಬಲ್ ಫಾರ್ ದಿ 200 rupees on late fee up to 5,000 rupees, means 5,000 CGST, 5,000 up to 10,000 rupees ವರೆಗೂ per month you are liable to pay the late fees under the GST if there is a delay in filing of the GST TDS returns. Interest 1.5% per month, that will go. Excess deductions or TDS under the GST. If there is any excess ಅನ್ನ ಪೇಮೆಂಟ್ ಮಾಡಿ ಅದನ್ನ ನೀವು ಆ ರಿಟರ್ನ್ಸ್ ಅಲ್ಲಿ ಸೆಟ್ ಅಪ್ ಮಾಡ್ದಲೆ that benefit is not pass on to the deductees. ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಒಂದು ಬಿಲ್ ಕೊಟ್ಟಿರೋದ್ರಲ್ಲಿ ನೀವೇನಾದ್ರು ಸೊ 5,000 ಮಾಡ್ತಾ 10,000 ನೀವೇನಾದ್ರು ಡಿಡಕ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಆ 10,000 ರೂಪಾಯಿನ ಆ ರಿಟರ್ನ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಆ ಬೆನಿಫಿಟ್ ಡಿಡಕ್ಟಿಗೆ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ದ ಎಕ್ಸಸ್ ಪೇಮೆಂಟ್ ಆಗಿರೋ TDS ಅಮೌಂಟ್ ಅನ್ನ ನೀವು ರೀಫಂಡ್ ಅನ್ನ ತಗೊಬಹುದು. ಇನ್ ಕೇಸ್ ನೀವು
ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿ ಆ ರಿಟರ್ನ್ಸ್ ಅನ್ನ ಫೈಲ್ ಮಾಡಿ ಆ ಟ್ಯಾಕ್ಸ್ ಕಂಪೋನೆಂಟ್ ಬೆನಿಫಿಷಿಯರಿಗೆ ಡೈರೆಕ್ಟ್ ಗೆ ಪಾಸ್ ಆನ್ ಆಗೋಗಿದ್ರೆ ಸೊ ದೆನ್ ಯು ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ದ ಬೆನಿಫಿಟ್ ದಟ್ ಅಮೌಂಟ್. ಸೊ ನೋ ಫ್ರಂಟ್, no refund of the excess paid or wrong payment of the TDS amount to the deductor if the amount is deducted has been credited to the electronic cash ledger of the deductee. ಅಂದ್ರೆ ನೀವು ರಿಟರ್ನ್ ಫೈಲ್ ಹಾಕಿದಂಗೆನೆ ಅವರು ರಿಟರ್ನ್ ಅಕ್ಸೆಪ್ಟ್ ಮಾಡಿದ್ರೆ ಅವ್ರ ಕ್ಯಾಶ್ ಲೆಡ್ಜರ್ ಹೋಗುತ್ತೆ. ಇಟ್ ಇಸ್ ಈಕ್ವಲೆಂಟ್ ಟು ದ ಕ್ಯಾಶ್ ಟು ದಿ ಡಿಡಕ್ಟಿ. ಸೊ ಆ ಟೈಮ್ ಅಲ್ಲಿ ಅವರಿಗೆ ನಿಮಗೆ ರೀಫಂಡ್ ಅಮೌಂಟ್ ಅನ್ನ ಅವ್ರು ಕೊಡಲ್ಲ. So same that amount what we discussed that one. So that I will go to. So renting of the immobile, this is the related to the TDS component that one. So let us another hypothetical examples I'm going to take up on the in case of the TDS under the GST. Suppose if the one contract is given that amount, the contract value is 3 lakh rupees is the contract value. The contractor is given for the two bills. 2,50,000, 3 lakh rupees ಇರೋದಕ್ಕೆ 1 ಲಕ್ಷ ಒಂದ್ಸಲ ಬಿಲ್ ಕೊಡ್ತಾನೆ, 2 ಲಕ್ಷ ರೂಪಾಯಿ another bill ಕೊಡ್ತಾನೆ. Two bills is given on the different dates. So ಈ ಸಿಚುಯೇಷನ್ಸ್ ಅಲ್ಲಿ the ULBs are liable to deduct the TDS. ಅಂದ್ರೆ ಸೇಮ್ ಕಾಂಟ್ರಾಕ್ಟ್ ಗೆ ಅವನು 2-3 ಮಲ್ಟಿಪಲ್ ಬಿಲ್ಸ್ ಅನ್ನ ಕೊಟ್ಟಾಗ so the person is liable because since the contract value is more than 2,50,000 rupees, so the ULBs are liable to deduct the TDS amount on that particular bill. Another example that one, independent contracts are issued for discharging the certain activities or performing certain activities. One contract value is 1,50,000 rupees, another contract value is 2 lakh rupees. So cumulative is more than 2,50,000 rupees. Whether he is liable for the deduction of the TDS? No. So both are treated as an independent contracts. Nothing, we cannot related or correlating or adding that amount for deduction of the TDS. Both are independent contracts. Andre ಒಂದೇ ಕಾಂಟ್ರಾಕ್ಟ್ ಅನ್ನ ಕೊಟ್ಟು ಮಲ್ಟಿಪಲ್ ಬಿಲ್ಸ್ ಅನ್ನ ಇಶ್ಯೂ ಮಾಡ್ತಾ ಹೋದ್ರೆ if the total contract value is more than 2,50,000 rupees, the ULBs are liable to deduct the TDS. Independent contracts anna kottu each contract value is less than 2,50,000 rupees idre excluding the GST component. Cumulative figure, even though cumulative figures andre 2 or 3 bills anna add madidre more than 2,50,000 adrune, so you are not liable for the payment of the, so you are not liable for the deduction of the TDS. These are all the few provisions relating to the TDS. Next, immovable property services supplied by the local authority by renting of the immovable property to the registered person under the GST tax under the is liable for the reverse charge. So this is the new notification issued 3/2018 with effective from the 25th January 2018. What will happen that one earlier period? Andre GST Act implement ಆಗಿರೋದು 1/7/2017. 1/7/2017 ಇಂದ ಡಿಸೆಂಬರ್ 2017 ಆ 9 months period ಅಲ್ಲಿ even though the tenants are registered under the GST, the ULBs are liable to collect the taxes and pay to the government irrespective of the tenant is registered under the GST or not. From January 2018 onwards, if the tenant is registered, then the tenant is liable to pay the taxes under the reverse charge. ULBs are not liable to collect and pay the taxes. For this purpose, you have to issue the tax invoices, and in that invoices, you have to mention clearly the tenants are liable to pay the taxes under the reverse charge basis. Otherwise, you will not get an exemption. And at the audit, at the time of the audit, if you are not issue the tax invoices properly, so at the time of audit, the department may raise the demand to pay the taxes on that invoices also. ಯಾಕೆಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಇನ್ವಾಯ್ಸಸ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಟೆನೆಂಟ್ ಅವನು ಟ್ಯಾಕ್ಸಸ್ ಅನ್ನ ಪೇಮೆಂಟ್ ಮಾಡಕ್ ಹೋಗಿರಲ್ಲ. ಯಾಕಂದ್ರೆ ನೀವು ಇನ್ವಾಯ್ಸಸ್ ಅನ್ನ ಕೊಟ್ಟಿಲ್ಲ, ಸೊ ಅವನು ಅಲ್ಲಿ ಪೇಮೆಂಟ್ ಮಾಡಕ್ ಹೋಗಿರಲ್ಲ. ಮತ್ತೆ ಆ ಇನ್ವಾಯ್ಸಸ್ ನಿಮ್ಗೆ GSTR 1 ರಿಟರ್ನ್ಸ್ ಅಲ್ಲಿ ಅದು ಕ್ಲಿಯರ್ ಆಗಿ ಅಪ್ಲೋಡ್ ಆಗಬೇಕಾಗುತ್ತೆ. ದೇರ್ ಇಸ್ ಎ ಸ್ಪೆಸಿಫಿಕ್ ಕಾಲಮ್ ದಟ್ ಒನ್ ಫಾರ್ ದಿ ಇನ್ವಾಯ್ಸಸ್ ಅಪ್ಲಿಕಬಲ್ ಲೈಬಲ್ ಫಾರ್ ದಿ ಟ್ಯಾಕ್ಸಸ್ ಅಂಡ್ ರಿವರ್ಸ್ ಚಾರ್ಜ್ ಬೇಸಿಸ್. ಅದೇ ಒಂದು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಅದು ಅಪ್ಲೋಡ್ ಆಗಬೇಕಾಗುತ್ತೆ. So what is the immovable term? Immovable property. So it includes the land, building ಎಲ್ಲಾನು include ಆಗಿರುತ್ತೆ. So actionable claim ಬಂದಾಗ land ಮಾತ್ರ ಬಂದಾಗ ನಿಮಗೆ, so you cannot escape from the payment of the GST because land is also included in the renting of the immovable property. So you have to pay the taxes on the letting out of the building also.
Now, GST on the manpower services. Supply of the services without involving any supply of the goods would be treated as a supply of service. ಅಂದ್ರೆ ಅಲ್ಲಿ ಏನು goods involvement ಇರಲ್ಲ. So they are providing for discharging certain activities, services for discharging activities. They are clearly mentioned as a pure services. So labor supply for the water supply ಇರಬಹುದು, solid waste management ಇರಬಹುದು. So ಇಂಥ ಸರ್ವಿಸಸ್ ಅನ್ನ ಬಂದಾಗ they are treated as a services. Entities not involved in the supply of the goods will be treated as a supply of the services. So GST ನಲ್ಲಿ ಮ್ಯಾನ್ ಪವರ್ ಸರ್ವಿಸಸ್ ಅನ್ನ ಎಕ್ಸೆಂಪ್ಷನ್ ತಗೊಳ್ಬೇಕು ಅಂತ ಹೇಳಿದ್ರೆ it is purely relating to the activities under the 240W ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನ್ ಆಕ್ಟಿವಿಟೀಸ್ ಅದರ್ ರಿಲೇಟೆಡ್ ಆಗಿ ತಗೊಂಡಿದ್ರೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. ಅದರ್ವೈಸ್ ಇಟ್ ಇಸ್ ನಾಟ್ ಟ್ರೀಟೆಡ್ ಆಸ್ ಎ ಸರ್ವಿಸ್. ಇದು ಪ್ಯೂರ್ ಸರ್ವಿಸಸ್ ಅಥವಾ ಇಫ್ ಇಟ್ ಇಸ್ ಎ ವರ್ಕ್ಸ್ ಕಾಂಟ್ರಾಕ್ಟ್ ಸರ್ವಿಸ್ ದ ಮೆಟೀರಿಯಲ್ ಕಾಂಪೋನೆಂಟ್ ಶುಡ್ ನಾಟ್ ಮೋರ್ ದನ್ ದ 25% ಅನ್ನ ಇರಬೇಕಾಗುತ್ತೆ. ಸೊ ಈ ಕಂಡೀಷನ್ಸ್ ಅನ್ನ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಗೆಟ್ ಎ ಎಕ್ಸೆಂಪ್ಷನ್. Otherwise, you will not get an exemption. Next, ನಿಮ್ಗೆ ಏನಾದರೂ ನೋಟಿಫಿಕೇಶನ್ಸ್ ಅಲ್ಲಿ ನಿಮ್ಗೆ ಹೊಸದಾಗಿ ಯಾವ್ದಾದ್ರು ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಲಾಗ್ ಇನ್ ಟು ದಿಸ್ ವೆಬ್ಸೈಟ್, ದಟ್ ಒನ್ ಯು ಕ್ಯಾನ್ ಈಸಿಲಿ ಗೆಟ್ ದಿ ಎನಿ ನೋಟಿಫಿಕೇಶನ್ issued by the in relation to the GST informations. ಎಲ್ಲ ನೋಟಿಫಿಕೇಶನ್ಸ್ ಈ ವೆಬ್ಸೈಟ್ ಅನ್ನ ಸಿಗುತ್ತೆ. ಸಮಟೈಮ್ಸ್ ನಿಮ್ಗೆ GST ಚಾರ್ಜ್ ಮಾಡಿ ಒಂದು ಬಿಲ್ ಅನ್ನ ಬಂದಾಗ ಅವ್ರು ಚಾರ್ಜ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ರೇಟ್ ಕರೆಕ್ಟ್ ಆಗಿದೆಯಾ ಇಲ್ವಾ. ಸೊ 5% ಮಾಡಅಥವಾ 18% ಚಾರ್ಜ್ ಮಾಡಿರ್ತಾರೆ ಕೆಲವು ಸಲ. ಸೊ 12% ಮಾಡಅಥವಾ 18% ಮಾಡಿರ್ತಾರೆ. ಸೊ ಅಂದ್ರೆ ELB ನಲ್ಲಿ ಹೈ ರೇಟ್ ಅಲ್ಲಿ ಟ್ಯಾಕ್ಸಸ್ ಅನ್ನ ಲೆವಿ ಮಾಡಿ ಏನಾದ್ರು ಟ್ಯಾಕ್ಸ್ ಲೆವಿ ಮಾಡಿದ್ರೆ, ಸೊ ದೆನ್ ಎಕ್ಸೆಸ್ ಪೇಮೆಂಟ್ ಆಫ್ ದಿ ಟ್ಯಾಕ್ಸಸ್ ವಿಲ್ ಬಿ ದ ಹೆಲ್ಡ್ ರೆಸ್ಪಾನ್ಸಿಬಿಲಿಟಿ ಅಥವಾ ಇಟ್ಸ್ ಲಯಬಿಲಿಟಿ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಅಕೌಂಟ್ ಸೂಪರಿಂಟೆಂಡೆಂಟ್ ಇರಬಹುದು ಅಥವಾ ಅಕೌಂಟೆಂಟ್ ಇರಬಹುದು ಅಥವಾ ಚೀಫ್ ಆಫೀಸರ್ ಡ್ರಾಯಿಂಗ್ ಆಫೀಸರ್ಸ್ ಇರಬಹುದು. ದೇ ಆರ್ ಗೋಯಿಂಗ್ ಟು ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಕ್ಸೆಸ್ ಪೇಮೆಂಟ್ ಆಗುತ್ತೆ. Please verify the rate charged in the tax invoices is correctly charge ಮಾಡಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬಹುದಾಗುತ್ತೆ. ಸೊ GPIC there is a separate ನಿಮಗೆ ಒಂದು ರೇಟ್ ವೆಬ್ಸೈಟ್ ಇರುತ್ತೆ. ಸೊ ದಟ್ ವೆಬ್ಸೈಟ್ ಅಡ್ರೆಸ್ ಐ ಆಮ್ ಗಿವಿಂಗ್ ದಟ್ ಒನ್. ಸೊ ಇಫ್ ಯು ಗೋ ಆನ್ ಚೆಕಿಂಗ್ ದಟ್ ಒನ್, ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅವ್ರು ಏನ್ ಚಾರ್ಜ್ ಮಾಡಿರ್ತಾರೆ ಆ ರೇಟ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಸಹ ನೀವು ಚೆಕ್ ಮಾಡ್ಕೊಬಹುದಾಗುತ್ತೆ. So this is the two website very important, that one at least if you are keeping that one ನೋಟಿಫಿಕೇಶನ್ ಸಿಗಬಹುದು, ರಿಲೇಟೆಡ್ ಆಕ್ಟ್ ರೂಲ್ಸ್ ಎಲ್ಲ ಬೆನಿಫಿಟ್ ಸರ್ವಿಸಸ್ ಡೀಟೇಲ್ಸ್ ಅನ್ನ ಸಿಗುತ್ತೆ. ಅದೇ ರೀತಿ ಅಪ್ಲಿಕಬಲ್ ರೇಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೂ ಸಹ ನಿಮಗೆ ಆ ರೇಟ್ ವೆರಿಫಿಕೇಶನ್ ಮಾಡೋದಕ್ಕೂ ಸಹ ಸೊ ಸೇಮ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲೇ CBIC ವೆಬ್ಸೈಟ್ ಅಲ್ಲೇ ಯು ಕ್ಯಾನ್ ಗೆಟ್ ಡೀಟೇಲ್ಸ್. ಸೊ ದೀಸ್ ಆರ್ ಆಲ್ ದ ಫ್ಯೂ ಪ್ರಾವಿಷನ್ಸ್ ಅಪ್ಲಿಕಬಲ್ ಟು ದ ULBs. ಸೊ ಯು ಹ್ಯಾವ್ ಟು keep in mind that one while discharging the duties, particularly in relation to the GST. So with this I can conclude that amount for GST provisions applicable to the ULBs. So now I can proceed for that amount. Any queries or any discussions, any doubt is there, that one I am going to clarify your doubts. Hello. Any doubt, please, relating to any issues, even practical issues, maybe other practical ಆಗಿರಬಹುದು, ರಿಟರ್ನ್ ಫೈಲಿಂಗ್ ಇರಬಹುದು ಅಥವಾ GST exemptions, any issues ಇದ್ರೂನೆ so you can ask the questions. Hello sir. Sir, please go ahead. Now ಹಾಕಿದ್ರಲ್ಲ ಅದರಿಂದ ಡೌನ್ಲೋಡ್ ಎಂಡಲ್ಲಿ ವೆಬ್ಸೈಟ್. ಸರ್ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಪ್ಲೀಸ್. ಹಲೋ, ಕೇಳಿಸ್ತಿಲ್ಲ ಸರ್? ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಎಂಡಲ್ಲಿ ಸ್ಲೈಡ್ ಅಲ್ಲಿ ವೆಬ್ಸೈಟ್ ತೋರಿಸಿದಾರಲ್ಲ ಅದರಿಂದ ನೋಟಿಫಿಕೇಶನ್. ಹಲೋ, ವಾಯ್ಸ್ ಕ್ಲಿಯರ್ ಇಲ್ಲ ಸರ್, ಒಂದು ಸ್ವಲ್ಪ. ಹಲೋ, ಸರ್ ಹೇಳಿ.
हेलो हेलो, आवाज जारी हो गया। ಒಂದು ನಿಮಿಷ ಮೇಡಮ್ ಬರ್ತಾರೆ ಸರ್. ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಡೈರೆಕ್ಟ್ ಆಗಿ ಇಂಟ್ರಾಕ್ಷನ್ ಮಾಡೋದು ಸದ್ಯತೆ. ಸ್ನೇಹಿತರೆ, ಸೆಷನ್ ಮುಗಿತಾ ಬಂದಿದೆ. ಆದ್ರೆ ಎಲ್ಲಾ ವಿಭಾಗದಲ್ಲಿ 100 ಜನ ದಾಟಿದ್ರು ಪಾರ್ಟಿಸಿಪೆಂಟ್ಸ್. ನಿಮ್ ವಿಭಾಗದಲ್ಲಿ 25-30 ಅಷ್ಟೇ. ಯಾಕೆ ಅಂತ ಹೇಳ್ಬೋದಾ ಯಾರಾದ್ರೂ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಯಾರಾದ್ರೂ ಒಬ್ರು ಮಾತಾಡಲ್ವಾ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಟೈಪ್ ಮಾಡಿ ಅಟ್ಲೀಸ್ಟ್ ಚಾಟ್ಸ್ ಅಲ್ಲಿ. ಸ್ನೇಹಿತರೆ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಯಾಕೆ ಈ ಒಂದು ಗುಲ್ಬರ್ಗ ಡಿವಿಷನ್ ಅಲ್ಲಿ ಅಟೆಂಡೆನ್ಸ್ ಇಷ್ಟು ಕಮ್ಮಿ ಇದೆ? ಅಂಡ್ GST ನಿಮಗ್ ಬೇಕಾಗಿರೋ ಸಬ್ಜೆಕ್ಟ್ ಅಲ್ವಾ? ಇನ್ನು ಹೇಳ ಮಾತಾಡ್ಸಲ್ವಾ? ಎಲ್ರಿಗೂ ವಿಷಯ ಗೊತ್ತಾಗಿಲ್ವಾ? ಕಾರಣ ಏನು ಅಟೆಂಡೆನ್ಸ್ ಕಮ್ಮಿ ಆಗ್ಲಿಕ್ಕೆ? ಟೈಪ್ ಮಾಡ್ತೀರಾ? ಕ್ವಶನ್ಸ್ ಬಂದಿದೆಯಾ? ಹಾ ಸ್ನೇಹಿತರೆ, ಪ್ರಶ್ನೆ ಬಂದಿದೆ. ಪ್ರಶ್ನೆಗಳ ಆನ್ಸರ್ ಮಾಡ್ಬಿಡೋಣ. ಫಸ್ಟ್ ಒನ್, ಇಸ್ ದೇರ್ ಎನಿ ಅಮೌಂಟ್ ಲಿಮಿಟ್ ಫಾರ್ ರೆಂಟ್ ಕಲೆಕ್ಷನ್ ಆಫ್ ಲೆಟ್ ಔಟ್ ಪ್ರಾಪರ್ಟೀಸ್ ಫಾರ್ ಚೇಂಜಿಂಗ್ GST ಅಂತ. ಸೊ ಚಾರ್ಜಿಂಗ್, ಓಕೆ, ಫಾರ್ ಚಾರ್ಜಿಂಗ್ GST ಯಾವುದೇ ಲಿಮಿಟ್ ಇರೋದಿಲ್ಲ. ರೆಂಟಿಂಗ್ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟೀಸ್ ಬಂದಾಗ, ಸೊ ಇರೆಸ್ಪೆಕ್ಟಿವ್ ಆಫ್ ದಿ ರೆಂಟ್ ಅಮೌಂಟ್ ನೀವು ಎಲ್ಲ ಅಮೌಂಟ್ ಮೇಲೂ ಕಲೆಕ್ಟ್ ಮಾಡಿ ಕಟ್ಟಬೇಕಾಗುತ್ತೆ. ಸೊ ಯಾವುದೇ ಥ್ರೆಶೋಲ್ಡ್ ಲಿಮಿಟ್ ಆಗ್ಲಿ ಅಥವಾ ಲಿಮಿಟ್ ಅಮೌಂಟ್ ಆಗ್ಲಿ ಆತರ ಯಾವ್ದು ಬರೋದಿಲ್ಲ.
So you have to collect on all the amount. Okay. ಎರಡನೇದು some questions is asked on if the GST collected from the unregistered tenant, then while filing the monthly return with GST to be sure. So ನಿಮ್ GST returns ಅನ್ನ ಫೈಲ್ ಮಾಡಿದಾಗ ಅನ್ರಿಜಿಸ್ಟರ್ಡ್ ಆಗಿಲಿ ರಿಜಿಸ್ಟರ್ಡ್ ಆಗಿಲಿ ರಿಜಿಸ್ಟರ್ಡ್ ಫಾರ್ಮ್ಸ್ ಏನು ಚೇಂಜ್ ಆಗ್ತಾ ಆಗಲ್ಲ, GSTR 3B ನಲ್ಲೂ ಏನು ಚೇಂಜಸ್ ಇರಲ್ಲ. ಬಟ್ GSTR 1 ರಿಟರ್ನ್ ಫೈಲ್ ಮಾಡಬೇಕಾದ್ರೆ, ಸೊ ಇಫ್ ದ ಟೆನೆಂಟ್ ಇಸ್ ರಿಜಿಸ್ಟರ್ಡ್ ದೇರ್ ಇಸ್ ಎ ಸಪರೇಟ್ ಬಾಕ್ಸ್ ಅಂತ ಇರುತ್ತೆ. ಆ ಬಾಕ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ದಟ್ ಈಸ್ ದೇರ್ ಲಯಬಲ್ ಫಾರ್ ದಿ ಪೇಮೆಂಟ್ ಆಫ್ ದಿ ಟ್ಯಾಕ್ಸಸ್ ಅಂಡರ್ ದಿ RCM. ಅದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಇಂಡಿವಿಜುವಲ್ ಕಾಂಪೋನೆಂಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಟೆನೆಂಟ್ಸ್ ರಿಜಿಸ್ಟ್ರೇಷನ್ ನಂಬರ್, ಅವ್ರದ್ದು ನೇಮ್, ಅಡ್ರೆಸ್ ಎಲ್ಲಾನು ಡೀಟೇಲ್ಸ್ ಅನ್ನ ಬರುತ್ತೆ. ಅದು ಫಿಲ್ ಮಾಡಿ ಜಸ್ಟ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ನೀವು ಆ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ಅಲ್ಟಿಮೇಟ್ಲಿ ಲಯಬಿಲಿಟಿ ಆನ್ ದ ULBs ಓನ್ಲಿ. ಸೊ ULBs ಲೇಟರ್ ಪೀರಿಯಡ್ ಈಗ ಕಟ್ಟಿಲ್ಲ ಅಂತ ಹೇಳಿದ್ರು, ಲೇಟರ್ ಪೀರಿಯಡ್ ಅಲ್ಲಿ ಯು ಆರ್ ಲಯಬಲ್ ಟು ಪೇ ದ ಟ್ಯಾಕ್ಸಸ್ ಆನ್ ದಟ್ ಅಮೌಂಟ್. ಅಂದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. GSTR 1 ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಟೆನೆಂಟ್ಸ್ ಕೂಡ ರಿಜಿಸ್ಟರ್ ಆಗಿದ್ರೆ ಕಂಪಲ್ಸರಿ ಆ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಲೇಬೇಕಾಗುತ್ತೆ. ಸೊ ಹಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅದರ್ವೈಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ಎಕ್ಸೆಂಪ್ಷನ್. So one important questions I think is very that some Rajshekhar is asking for that one. Manpower agencies ana labor supply ana madre TDS apply ge agutta for employees ge. So this is very important that one. Andre elli nimge service provide ಮಾಡಿರೋದು exempted ಅಂತ ಬರುತ್ತೆ, ಅಲ್ಲಿ ನಿಮಗೆ GST TDS apply ಆಗೋದಿಲ್ಲ. This is very important that amount. So I really appreciate that Rajshekhar. So this very important that one. All the ULB should know that amount. So ಎಲ್ಲಿ ನಿಮಗೆ ಸರ್ವಿಸ್ ಅವೈಲ್ ಮಾಡಿರೋದು ಆ ಸರ್ವಿಸಸ್ ಎಕ್ಸಂಪ್ಟೆಡ್ ಅಂತ ಬಂದಾಗ ದೇರ್ ಇಸ್ ನೋ ಕ್ವಶನ್ ಆಫ್ ದಿ TDS. ಯಾಕಂದ್ರೆ ಅಲ್ಲಿ GST ಕಾಂಪೋನೆಂಟ್ ಇರಲಿಲ್ಲ. ಆ ರಿಲೇಟೆಡ್ ಸರ್ವಿಸಸ್ಗೆ ಅವರು GST ಕಟ್ತಾ ಇರಲ್ಲ ಅಂತ ಹೇಳಿದ್ರೆ TDS ಕ್ವಶನ್ಸ್ ಬರೋದಿಲ್ಲ. ಸೊ TDS ಪ್ರಾವಿಷನ್ ಸೆಕ್ಷನ್ 51 ಆಫ್ ದಿ CGST Act is clearly providing that one, where the service provided taxable supply more than 2,50,000 rupees, then only TDS provision is applicable. So ಇಲ್ಲಿ ಮ್ಯಾನ್ ಪವರ್ ರಿಲೇಟಿಂಗ್ ಟು ದ ವಾಟರ್ ಸಪ್ಲೈ ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸೆಂಪ್ಟೆಡ್ ಆಗಿರೋದ್ರಿಂದ ಅದರ ರಿಲೇಟೆಡ್ ಆಗಿ ಯಾವುದೇ TDS ಬರೋದಿಲ್ಲ. ಸೊ ವಿತೌಟ್ ಡಿಡಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಅಮೌಂಟ್, ಅದು 10 ಲಕ್ಷ ಆಗಿರ್ಬೋದು 15 ಲಕ್ಷ ಆಗಿರ್ಬೋದು, ಸೊ ಫುಲ್ ಅಮೌಂಟ್ ಯು ಕ್ಯಾನ್ ಪೇ ವಿತೌಟ್ ಡಿಡಕ್ಷನ್ ಆಫ್ ದಿ TDS. ಬಟ್ if that amount is relating to the taxable supply, manpower employee salary ಆಗಿದ್ರೂನೆ you are liable to deduct the TDS and pay to the government. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಡ್ರೈವರ್ಸ್ ಇರ್ತಾರೆ, ಡ್ರೈವರ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಡ್ರೈವರ್ಸ್ ನಾಟ್ ಫಾರ್ ದಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸಮ್ ಅದರ್ ಪರ್ಪಸ್, ಆಫೀಸ್ ಪರ್ಪಸ್ ಯೂಸ್ ಮಾಡೋದಕ್ಕೆ ಇಬ್ರು ಡ್ರೈವರ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ, ಸೊ 30,000 rupees per month ನೀವು 15,30,000 ಪೇಮೆಂಟ್ ಮಾಡಿದ್ರೆ ಇಸ್ ಮೋರ್ ದನ್ 3,60,000 rupees ನೀವು ಪೇಮೆಂಟ್ ಮಾಡ್ತೀರಾ. ಸೊ ಅಟ್ ದಟ್ ಟೈಮ್ ಯು ಆರ್ ಲಯಬಲ್ ಟು ಡಿಡಕ್ಟ್ ದ TDS ಆನ್ ಸಚ್ ಮ್ಯಾನ್ ಪವರ್ ಸಪ್ಲೈ. ಸೊ ಅಂದ್ರೆ ಮ್ಯಾನ್ ಪವರ್ ಸಪ್ಲೈಗೆ TDS ಅನ್ನ ಡಿಸೈಡ್ ಮಾಡಬೇಕಾದ್ರೆ you have to decide that on whether it's a taxable supply or exempted supply. If it is exempted supply, you are not liable to deduct the TDS. If it is a taxable supply, then you have to deduct. ಅಷ್ಟೇ ಅಲ್ಲ. One more question is it mandatory to pay annual return? Yes sir, it's a annual return is mandatory. You are liable to file the annual returns GSTR 7 provided if the total turnover of the ULB is more than ಕ್ವಶನ್ if the turnover is including the grant and total revenues, all the three funds, whether it's the enterprise fund, general fund and water supply fund, cumulatively if the all the three funds amount total collection including the grant is more than 2 crores rupees, so mandatorily you are liable to file the GSTR 9. GSTR 7, that is TDS returns. If you have the TDS, you are liable to file the GSTR 7. Commercial rental. ಶಾಂತ ಪೂಜಾರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಫಾರ್ ಕಮರ್ಷಿಯಲ್ ರೆಂಟಲ್ ಪ್ರಾಪರ್ಟಿ ವಾಟ್ ಪರ್ಸೆಂಟೇಜ್ ಆಫ್ GST ಶುಡ್ ಬಿ ಡಿಡಕ್ಟೆಡ್ ಅಂತ. Renting of the property is taxable at 18%, so you have to collect at 18% and you have to pay to the government. 18% rate applicable. ಓಕೆ, ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳಿಲ್ಲ ಅಂತ ಅಂದ್ರೆ ಸೆಷನ್ ನ ಕ್ಲೋಸ್ ಮಾಡಬಹುದಾ? ಸ್ನೇಹಿತರೆ, ಇಷ್ಟೊತ್ತು GST ಆಸ್ ಅಪ್ಲಿಕೇಬಲ್ ಟು ULBs ಅದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ನೀಡಿ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ. ಸೊ ನಿಮ್ಮ ಗೊಂದಲಗಳು ಈಗ ನಿವಾರಣೆಯಾಗಿದೆ ಅಂತ ಅನ್ಕೊಳ್ತೀನಿ. ಈ ಸೆಷನ್ ನಡೆಸಿಕೊಟ್ಟಂತ ಹನುಮಂತರಾಯಪ್ಪ ಸರ್ CA ಅವರು ತುಮಕೂರಿಂದ, ಅವ್ರಿಗೆ ನಮ್ಮ SIUD ವತಿಯಿಂದ
ಹಾಗೂ ನನ್ನ ಟೀಮ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. Thank you, madam. So thank you all for that one, for listening that one. Thank you. Okay. ಸ್ನೇಹಿತರೆ, ಹಾಗೇನೆ ಈ ತರಬೇತಿ ಆಯೋಜಿಸಲಿಕ್ಕೆ ಸಂಸ್ಥೆಯ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು ನಮ್ಗೆ ಇದೊಂದು ಅವಕಾಶ ಮಾಡಿಕೊಟ್ರು. ಅವ್ರಿಗೂ ಕೂಡ ನನ್ನ ಟೀಮ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಒಂದು ತರಬೇತಿ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಇದಂತೂ ಟೆಕ್ನಿಕಲ್ ಟ್ರೈನಿಂಗ್ ಅಲ್ಲಿ ಇನ್ನೂ ಹೆಚ್ಚು. ಸೊ ಟೆಕ್ನಿಕಲ್ ನಮ್ಮ ಟೀಮಲ್ಲಿ ಹರೀಶ್ ಅವರು ಇದನ್ನ ವ್ಯವಸ್ಥಿತವಾಗಿ ಇನಿಷಿಯಲಿ ಒಂಚೂರು ಮೈಕ್ ಪ್ರಾಬ್ಲಮ್ ಆಯಿತು, ಬಟ್ ದಟ್ ವಾಸ್ ನಾಟ್ ಫ್ರಮ್ SIUD ಸೈಡ್, ಸಮರ್ಪಕವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೂ ನನ್ನ ಇತರ ಫ್ರೆಂಡ್ಸ್, ನಮ್ಮ SIUD ಟೀಮ್ ಯಾರೆಲ್ಲ ಈ ಟ್ರೈನಿಂಗ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ದಾರೆ ಅಥವಾ ಕಾರ್ಯನಿರ್ವಹಿಸಿದ್ದಾರೆ, ಅವರೆಲ್ರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್.